ಎಲ್ರಿಗೂ ಮೊಬೈಲ್ ತುಂಬಾ ಇಂಪಾರ್ಟೆಂಟು. ನಮ್ಮ ಫ್ಯಾಮಿಲಿಗೂ ಅಷ್ಟೇ ಇಂಪಾರ್ಟೆಂಟಾ? ಕಂಟೆಂಟ್ ಬಂದು ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನ ಹೇಳಕ್ ಕೊಟ್ಟಿದ್ದೀವಿ. ಮಧ್ಯಮ ವರ್ಗದಲ್ಲಿ ನಡೆಯುವಂಥ ಒಂದು ಕತೆ. ಅವರು ಸ್ಟೇಷನ್ಗೂ ಹೋಗಲ್ಲ, ಅಕ್ಕಪಕ್ಕದವ್ರಿಗೂ ಹೇಳ್ಕೊಳಲ್ಲ, ಒಳಗಡೆನೇ ಇಟ್ಕೊಂಡು ಅವ್ರ ನೋವನ್ನ ಅವರೇ ಅನುಭವಿಸ್ತಾರೆ. ಫೇಸ್ಬುಕ್ಕಲ್ಲಿ ಸಿಗ್ತಾ ಅವನೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ನಾನು ಎಕ್ಸೆಪ್ಟ್ ಮಾಡಿದೆ. ನಿಮ್ಮ ಮಗುಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದೇ ಇಲ್ಲಿಂದ. ಇವಾಗೆಲ್ಲ ಮೊಬೈಲ್ ಕೈ ಕೊಡ್ತೀವಿ ಊಟ ಮಾಡಲಿಲ್ಲ ಅಂದ್ರೆ. ಮೊಬೈಲ್ ಕೊಡಲಿಲ್ಲ ಅಂದ್ರೆ ಮಕ್ಕಳು ಊಟನೇ ಮಾಡೋದಿಲ್ಲ. ಡಿಜಿಟಲ್ ಬದಲು ಮೊದಲಿರೋ ಥರ ರೀಲ್ ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ಆಟೋ ಚಾಲಕ ಆಗಿ ಸಾರಥಿಯಿಂದ ಒಂದಷ್ಟು ಹೆಸರು ಮಾಡಿದೆ. ಇಡೀ ಸಾರಥಿ ಸಿನಿಮಾಗೆ ಆಟೋ ಎಲ್ಲ ನಾನೇ ಕೊಟ್ಟಿದ್ದೆ. ಸಿನಿಮಾ ನೋಡೋದ್ರ ಜೊತೆ ಪ್ರಚಾರನೂ ಮಾಡ್ತಿದ್ವಿ. ಇವಾಗ ಆಟೋ ಚಾಲಕರು ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದಾರೆ. ಸ್ವಾಭಿಮಾನದಿಂದನೇ ಬದುಕಿದ್ದು. ಆಕ್ಟಿಂಗ್ ನಾನು ಯಾವತ್ತೂ ಕೇಳಿಲ್ಲ. ಮೊಬೈಲ್ ಕಾನ್ಸೆಪ್ಟ್ ಮಾಡ್ತಾ ಇದೀವಿ, ಮೊಬೈಲ್ ರೀಲ್ಸ್ ಮಾಡ್ತಾ ಇದ್ರಿ ಇಬ್ರು. ಅಪ್ಪ ಅಮ್ಮನಿಗೆ ಹೆಂಗೆ ಗೌರವ ಕೊಡಬೇಕು, ಏನಾದರೂ ತೊಂದರೆ ಆದರೆ ಅಪ್ಪ ಅಮ್ಮನ ಲೈಫಲ್ಲಿ ಏನೇನು ತೊಂದರೆ ಆಗುತ್ತೆ, ಮಾನ ಮರ್ಯಾದೆಗೋಸ್ಕರ ಹಂಚ್ತಾ ಇರ್ತಾರೆ. ನಮ್ಮ ತಪ್ಪು ಮಾಡಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದು ನಮ್ಮ ಸಿನಿಮಾ ನೋಡಿ 100% ಹೆಣ್ಮಕ್ಳು ಒಂದು 10% ಆರ ತಿದ್ಕೊತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ನಾವು ಎಷ್ಟು ಉಪಯೋಗಿಸ್ತೇವೋ ಅಷ್ಟೇ ಅದರಿಂದ ಕೆಟ್ಟದ್ದು ಕೂಡ ಆಗುತ್ತೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬಂದಿರುವಂತಹ ಹಲವಾರು ಇನ್ಸಿಡೆಂಟ್ಗಳನ್ನ ಕೂಡ ನಾವು ನೋಡ್ತಾ ಬಂದೇವೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಇದೇ ರೀತಿಯ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಹಿಡ್ಕೊಂಡು ಒಂದು ಸಿನಿಮಾ ತಂಡ ಬಂದಿದೆ. ಸೊ ಆ ಒಂದು ಸಿನಿಮಾದ ಹೆಸರೇ ಸರ್ವಾಂತರ್ಯಾಮಿ ಅಂತ. ಸೊ ಈ ಒಂದು ಕಂಟೆಂಟ್ ನ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಸಿನಿಮಾದ ಏನೆಲ್ಲ ಕಂಟೆಂಟ್ ಗಳು ಬಂದಿದಾವೆ ಒಳ್ಳೆಯ ಪ್ರಶಂಸೆಯನ್ನು ಕೂಡ ಪಡೆದುಕೊಂಡಿದ್ದಾವೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಈ ಒಂದು ಚಿತ್ರತಂಡ ನಮ್ಮ ಸೆಟ್ ಅಲ್ಲಿ ಇದೆ. ಸೊ ಅವ್ರನ್ನ ಮಾತಾಡ್ಸೋಣ, ಅವರ ಒಂದು ಅನುಭವನ ಕೇಳ್ಕೊಳ್ಳೋಣ, ಯಾವ ರೀತಿ ಸಿನಿಮಾ ನಡೀತು, ಯಾವ ರೀತಿಯ ಕಂಟೆಂಟ್ ಈ ಒಂದು ಸಿನಿಮಾದಲ್ಲಿ ಇದೆ ಅಂತ. ಸೊ ಮೊದಲದಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಸರ್ವಾಂತರ್ಯಾಮಿ ಒಂದು ಬ್ಯೂಟಿಫುಲ್ ಟೈಟಲ್ ಇಟ್ಕೊಂಡು ಬಂದಿದೆ. ಯೂಶುವಲಿ ನಾವು ಸರ್ವಾಂತರ್ಯಾಮಿ ಅಂತ ಹೇಳಿದಾಗ ಏನೋ ಒಂಥರ ಆಧ್ಯಾತ್ಮಿಕವಾಗಿರುವಂತ ಒಂದು ಟರ್ಮ್ ಅದು. ಸೊ ಈ ಒಂದು ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಆಗಿ ಯೂಸ್ ಮಾಡಿದಿರಾ. ಸೊ ಆ ಒಂದು ಟೈಟಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ವಂತರ್ಯಾಮಿ ಅಂತಂದರೆ ದೇವ್ರನ್ನ ಹೋಲಿಕೆ ಮಾಡ್ತಾರೆ. ಸರ್ವಂತರ್ಯಾಮಿ ಈಶ್ವರನಿಗೆ ಹೋಲಿಸ್ತಾರೆ. ದೇವರು ಎಲ್ಲ ಕಡೆ ಇರ್ತಾನೆ ಇರಲ್ವೋ ಗೊತ್ತಿಲ್ಲ, ಆದರೆ ಮೊಬೈಲು ಎಲ್ಲ ಕಡೆ ಇರುತ್ತೆ ಅನ್ನೋದೇ ನಮ್ಮ ಕಾನ್ಸೆಪ್ಟು ಸರ್ವಾಂತರ್ಯಾಮಿ. ಇವತ್ತಿನ ಕಾಲಘಟ್ಟಕ್ಕೆ ಸರ್ವಾಂತರ್ಯಾಮಿ ದೇವರನ್ನ ಮರೆತು ಮೊಬೈಲ್ನ ತಗೊಂಬಂದಿಟ್ಟಿದ್ದೀವಿ. ಈ ಒಂದು ಕಂಟೆಂಟ್ ಬಗ್ಗೆ ಬಹಳಷ್ಟು ನಾನು ಈಗಾಗಲೇ ಒಂದು ಸಿನಿಮಾದ ಸಾಂಗ್ಗಳಾಗಿರ್ಬೋದು, ಟೇಲರ್ಗಳಾಗಿರ್ಬೋದು ನೋಡಿದ್ದೇನೆ. ಒಂದು ಒಳ್ಳೆಯ ಮೆಸೇಜ್ ಇಟ್ಕೊಂಡು ಬಂದಿದೆ. ಸೊ ಆ ಒಂದು ಕಂಟೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಕಂಟೆಂಟ್ ಬಂದು ಒಂದು ಸಮಾಜಕ್ಕೆ ಒಂದು ಮೆಸೇಜನ್ನ ಹೇಳಕ್ಕೆ ಕೊಟ್ಟಿದ್ದೀವಿ. ಒಂದು ಮಧ್ಯಮ ವರ್ಗದಲ್ಲಿ ನಡೆಯುವಂಥ ಒಂದು ಕತೆ. ಮಧ್ಯಮ ವರ್ಗದಲ್ಲಿ ಅಂತಂದರೆ ಯಾವ್ದಾದ್ರು ಒಂದು ತೊಂದರೆ ಆಯಿತು ಅಂತಂದರೆ ಅವರು ಸ್ಟೇಷನ್ಗೂ ಹೋಗಲ್ಲ, ಅಕ್ಕಪಕ್ಕದವ್ರಿಗೂ ಹೇಳ್ಕೊಳಲ್ಲ, ಒಳಗಡೆನೇ ಇಟ್ಕೊಂಡು ಅವ್ರ ನೋವನ್ನ ಅವರೇ ಅನುಭವಿಸ್ತಾರೆ. ಆ ಥರ ಒಂದು ಕಂಟೆಂಟು ಎಲ್ಲರೂ ಮನೆಯಲ್ಲಿ ಎಲ್ಲ ಮಧ್ಯಮ ವರ್ಗದಲ್ಲಿ ನಡೆಯುವಂಥ ಒಂದು ಕತೆ. ಈ ಸಿನಿಮಾನ ಆಡಿಯನ್ಸ್ ನೋಡಿದ್ರೆ ಅವರಲ್ಲಿ ನಂದೇ ಕತೆ ಇರ್ಬೋದು ಅನ್ನೋ ಫೀಲ್ ಆಗುತ್ತೆ. ಜನಕ್ಕೋಸ್ಕರ ಈ ಸಿನಿಮಾನ ಈ ಸಿನಿಮಾದಿಂದ ಒಂದು ಒಳ್ಳೆ ಮೆಸೇಜು. ಮೊಬೈಲನ್ನು ಎಷ್ಟು ಬಳಸ್ತಿರೋ ಎಷ್ಟು ಉಪಯೋಗನ ಅಷ್ಟೇ ಅನಾನುಕೂಲ ಇದೆ. ಎಷ್ಟು ಉಪಯೋಗ ಮಾಡಬೇಕು ಅಷ್ಟೇ ಉಪಯೋಗ ಮಾಡಬೇಕು. ಯಾಕೆ ಅಂತಂದರೆ ಮೊಬೈಲಿಂದ ತುಂಬ ತೊಂದರೆಗಳಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲಲ್ಲಿ ಬರುವಂಥ ಕಂಟೆಂಟ್ಗಳಿಗೆ ಸೆನ್ಸರೇ ಇಲ್ಲ, ಸಿನಿಮಾಗೆ ಸೆನ್ಸರ್ ಮಾಡ್ತಾರೆ. ಸೊ ಇದರಲ್ಲಿ ನಾವು 6 ತಿಂಗಳು ಮಗುಗೆ ಊಟ ಮಾಡಿಸ್ಬೇಕಾದ್ರೂ ಮೊಬೈಲ್ ಕೊಡ್ತೀವಿ, ಬಿಸ್ನೆಸ್ ಮಾಡಬೇಕಾದ್ರೂ ಮೊಬೈಲ್ ಕೊಡ್ತೀವಿ, ಎಲ್ಲದಕ್ಕೂ ಮೊಬೈಲ್ನೇ ಯೂಸ್ ಮಾಡ್ತೀವಿ. ಬೆಳಗ್ಗೆ ಎದ್ದುತ್ತವಿಂದ ಸಂಜೆ ರಾತ್ರಿ ಮಲಗೋವರೆಗೂ ಮೊಬೈಲ್ನೇ ಯೂಸ್ ಮಾಡ್ತೀವಿ. ಸೊ ಮೊಬೈಲು ಎಷ್ಟು ಪ್ರಾಬ್ಲಮ್ಮು ಅಂತಂದರೆ ಆರೋಗ್ಯಕ್ಕೂ ಒಂದು 70% ಆರೋಗ್ಯಕ್ಕೂ ಹಾನಿಕರ. ಒಂದು ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ಗೆ ಒಂದು ಮೂಲ ಇದು. ಸೊ ಮನುಷ್ಯನಿಗೆ ಇವತ್ತು ಮೊಬೈಲಿಂದ ಮನುಷ್ಯನಿಗೆ 70% ಕಾಯಿಲೆಗಳು ಬರ್ತಾಯಿದೆ. ಹಿಂದಿನ ಕಾಲದಲ್ಲೆಲ್ಲ ನಾವೆಲ್ಲ ಬುಕ್ ಓದ್ತಾ ಇದ್ವಿ, ಮಕ್ಕಳಿಗೆ ಚಂದಮಾಮನ್ ತೋರಿಸ್ತಾ ಇದ್ವಿ ಊಟ ಮಾಡಲಿ ಅಂತ ಅಂದರೆ. ಇವಾಗೆಲ್ಲ ಮೊಬೈಲ್ ಕೈ ಕೊಡ್ತೀವಿ ಊಟ ಮಾಡಲಿಲ್ಲ ಅಂದರೆ. ಮೊಬೈಲ್ ಕೊಡಲಿಲ್ಲ ಅಂದರೆ ಮಕ್ಕಳು ಊಟನೇ ಮಾಡೋದಿಲ್ಲ, ಅಷ್ಟು ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಸೊ ಆದಷ್ಟು ಮಕ್ಕಳ ಕೈಲಿ ಮೊಬೈಲ್ ಕೊಡಬೇಡಿ. ದೊಡ್ಡವರಾದವ್ರ ಪೋಷಕರು ನಾವೇನು ಮಾಡ್ತೀವಿ ಅದನ್ನೇ ಮಕ್ಕಳು ಮಾಡ್ತೇವೆ. ಆದಷ್ಟು ಕನ್ನಡ ಪುಸ್ತಕಗಳನ್ನ ಓದಿದ್ರೆ ಒಂದಷ್ಟು ಮೆಮೊರಿ ಬರುತ್ತೆ. ಸೊ ಇದನ್ನು ನಾವು ನಮ್ಮ ಸಿನಿಮಾದ ಮುಖಾಂತರ ಹೇಳಕ್ಕೆ ಹೊರಟಿದ್ದೀವಿ. ಒಂದು ಬ್ಯೂಟಿಫುಲ್ ಫ್ಯಾಮಿಲಿ, ಮಧ್ಯಮ ವರ್ಗದ ಫ್ಯಾಮಿಲಿ. ಈ ಫ್ಯಾಮಿಲಿ ಮಧ್ಯ ಮೊಬೈಲಿಂದ ಏನಾದ್ರು ಒಂದು ತೊಂದರೆ ಆದಾಗ ಇಡೀ ಫ್ಯಾಮಿಲಿ ಎಷ್ಟು ಕಷ್ಟಪಡುತ್ತೆ ಅನ್ನೋದು ಒಂದು ಸ್ಟೋರಿ. ಸರ್, ನಿಮ್ಮಲ್ಲಿ ಅಂದರೆ 4 ಜನ ಮೇಜರ್ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ ಪ್ಲೇ ಮಾಡ್ತಿದ್ದಾರೆ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ?
ನನ್ನ ದೊಡ್ಡ ಮಗಳು ಕ್ಯಾರೆಕ್ಟ್ರು, ಅವರು ಮಿಸ್ಸಸ್ ಕ್ಯಾರೆಕ್ಟ್ರು ಪಾರ್ವತಿ ಅಂತ, ಚಿಕ್ಕ ಮಗಳು ಕ್ಯಾರೆಕ್ಟ್ರು. ಸೊ 4 ಫ್ಯಾಮಿಲಿ ಒಂದು ಈ ಫ್ಯಾಮಿಲಿಲಿ ನಡೆಯುವಂಥದ್ದು ಕತೆ. ನಿಮ್ಮ ಬಗ್ಗೆ ನಾವು ನೋಡ್ತಾ ಹೋದ್ರೆ 15 ವರ್ಷದಿಂದ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಾ, ಹಲವಾರು ಸೀರಿಯಲ್ಗಳನ್ನ ಮಾಡಿದ್ದೀರಾ, ಮೂವೀಸ್ಗಳನ್ನ ಮಾಡಿದ್ದೀರಾ. ಸೊ ನಿಮ್ಮ ಜರ್ನಿ ಹೇಗೆ? ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಆ್ಯಕ್ಟ್ರಾಗಿ ಬಂದಿದ್ದು. ಅದಾದಮೇಲೆ ನನಗೊಂದು ಸ್ವಭಾವ ಇದೆ. ನಾನು ನಾರ್ಮಲಿ ನನಗೆ ಮೇಕಪ್ ಹಾಕೋ ಸುಮ್ಮನೆ ಕೂತ್ಕೋ ಅದಾಗಲ್ಲ, ನನಗೇನಾದರೂ ಮಾಡ್ತಾ ಇರಬೇಕು. ಸೊ ಅದನ್ನು ನೋಡಿ ನಾನು ಇಲ್ಲ ನನಗೆ ಈ ಕೆಲಸ ಸೂಟ್ ಆಗ್ತಿಲ್ಲ, ಸೊ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗಬೇಕು ಅಂತ ಹೋದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ವರ್ಕ್ ಮಾಡ್ಕೊಬಂದಿದ್ದು. ಅದ್ರ ಮಿಡ್ಲಲ್ಲೂ ಅದೇನೋ ಗೊತ್ತಿಲ್ಲ, ನನ್ನ ಕಲೆಗೆ ಆ ದೇವರೇ ಕೊಟ್ಟಿರೋ ಚಾನ್ಸಸ್ ಅನಿಸುತ್ತೆ. ಒಂದಿಷ್ಟು ಸೀರಿಯಲ್ಗಳು, ಒಂದಿಷ್ಟು ಸಿನಿಮಾಗಳು ನನ್ನನ್ನು ಹುಡ್ಕೊಂಡು ಅದಾಗಿ ಬಂತು. ಸೊ ಇವಾಗ ದೃಶ್ಯ 2ಅಲ್ಲೂ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಐ ವಿಟ್ನೆಸ್ ವೈಫ್ ಕ್ಯಾರೆಕ್ಟರು. ಆಮೇಲೆ ಸುಮಾರು ಹಲವಾರು ಸಿನಿಮಾ ಸೀರಿಯಲ್ಗಳಲ್ಲಿ ಹಾಗೆ ಅದಾಗಿ ಬಂದ ಕ್ಯಾರೆಕ್ಟ್ರನ್ನ ಓಕೆ ಮಾಡಿ, ಹಾಗೆ ಇದು ಒಂದು ಸಿನಿಮಾಗೆ ನನಗೆ ಅದೇ ಥರ ಒಂದು ನನಗೆ ಗೊತ್ತಿಲ್ಲಿರೋಂಥ ಬಂದ ಚಾನ್ಸಸ್. ಯಾಕೆಂದರೆ ನನಗೆ ಟೀಮಲ್ಲಿ ಯಾರೂ ಗೊತ್ತಿರಲಿಲ್ಲ, ಯಾವುದೇ ಕಾಂಟ್ಯಾಕ್ಟ್ಸ್ ಇದ್ದು ಬಂದಿದ್ದಲ್ಲ. ಬೇರೆ ಯಾರೋ ಫಿಕ್ಸ್ ಆಗಬೇಕಾಗಿರೋದು, ನೆಕ್ಸ್ಟ್ ಏನೋ ಆಗಿ ಯಾರೋ ನಂದು ಫೋಟೋಸ್ ಕಳಿಸಿ ಇಲ್ಲ ಇವ್ರು ಚೆನ್ನಾಗಿ ಮಾಡ್ತಾರೆ ತಗೊಳ್ಳಿ ಸರಿ ಅಂದ್ಬಿಟ್ಟು ನನಗೆ ಡೈರೆಕ್ಟಾಗಿ ಕಾಲ್ ಬಂತು, ಸರಿ ಈ ಥರ ಸಿನಿಮಾ ಇದೆ ಮಾಡ್ತೀರಾ? ಓಕೆ ಮಾಡೋಣ ಅಂತ. ನನಗೂ ಯಾವುದು ವರ್ಕ್ ಇರಲಿಲ್ಲ, ಜಸ್ಟ್ ಎಲ್ಲ ಸಿನಿಮಾಗಳು ಮುಗಿಸ್ಕೊಂಡು ನಾನು ಮನೇಲಿದ್ದೆ. ಸರಿ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಕಂಟಿನ್ಯೂ ನನ್ನ ಜರ್ನಿ ಬಂದುಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಜಾಸ್ತಿ ಆಗ್ತಾ ಹೋಗಿತ್ತು. ಅದ್ರ ಮಿಡ್ಲಲ್ಲಿ ಒಂದು ಒಳ್ಳೆ ಸಿನಿಮಾ ನನಗಾಗಿ ಹುಡುಕೊಂಡು ಬಂದು ನನ್ನನ್ನು ಆರಿಸ್ಕೊಂಡಿದೆ ಅಂತ ಅನ್ಕೋತೀನಿ. ಮ್ಯಾಮ್, ನೀವು ಈ ಪಾತ್ರ ತಗೊಳ್ಳೋಕ್ಕೆ ಕಾರಣ ಏನು? ಆ್ಯಕ್ಚುಲಿ ಒಂದು ಅಮ್ಮ ಆಗಿ ನಾನು ಈ ಕಂಟೆಂಟನ್ನ ನಾನು ಆಕ್ಸೆಪ್ಟ್ ಮಾಡ್ಕೋತೀನಿ. ಬಿಕಾಸ್ ನನಗೂ ಒಂದು ಮಗಳಿದ್ದಾಳೆ. ಸೊ ಈ ಥರದ್ದು ನಾನು ಸ್ವಲ್ಪ ಸೋಷಿಯಲ್ ಆಗಿ ಜಾಸ್ತಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಅದೆಲ್ಲ ಯೋಚನೆಗಳು ತುಂಬ ಸರ್ತಿ ಕಾಡ್ತಾ ಇರುತ್ತೆ. ಯಾಕೆ ನಾನು ಸಿನಿಮಾ ವಿಷಯದಲ್ಲೂ ಅಷ್ಟೇ ತುಂಬ ಸರ್ತಿ ಹೇಳ್ತಿರ್ತೀನಿ, ಡಿಜಿಟಲ್ ಬದಲು ಮೊದಲಿರೋ ಥರ ರೀಲ್ ಬಂದಿದ್ರೆ ಎಷ್ಟೋ ಚೆನ್ನಾಗಿರೋದು. ಪ್ರತಿಯೊಂದನ್ನು ನಾನು ಈ ಥರ ಯೋಚನೆ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಷಯದಲ್ಲೂ ಅಷ್ಟೇ. ಸೊ ಮೊಬೈಲು ಬರೋಕ್ಕಿಂತ ಮುಂಚೆ ಇದ್ದ ಯಾವ ಎಂಟರ್ಟೈನ್ಮೆಂಟು ಇವಾಗಿಲ್ಲ. ಮೊಬೈಲ್ ಬಿಟ್ಟರೆ ಬೇರೆ ಯಾವ ಎಂಟರ್ಟೈನ್ಮೆಂಟೇ ಇಲ್ಲ ಇವಾಗ. ಆದರೆ ಮೊಬೈಲ್ ಬರೋಕ್ಕಿಂತ ಮುಂಚೆ ನಾವು ಆಡ್ತಿದ್ದ ಆಟ, ನಾವು ನೋಡ್ತಿರೋ ಪರಿಸರ ಅದೆಲ್ಲ ಬೇರೆ ಥರನೇ ಇತ್ತು. ಸೊ ಹಾಗಾಗಿ ಈ ಕಂಟೆಂಟು ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ ಅದು ತುಂಬ ಆ್ಯಪ್ಟ್ ಅನ್ನಿಸ್ತು. ಆಮೇಲೆ ಒಂದು ತಾಯಿಯಾಗಿ ನಾನು ಇದು ಮಾಡೋಕ್ಕೆ ತುಂಬ ಇಷ್ಟ, ನನಗೆ ತಾಯಿಯಾಗಿ ಕಾರ್ಯನಿರ್ವಹಿಸೋಕ್ಕೆ. ಅದು ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಲಿ. ಸೊ ಹಾಗಾಗಿ ಒಪ್ಕೊಂಡೆ. ಏನು ಇಬ್ರು ಮಕ್ಳು ತಳ್ಳಿ ಕೊಟ್ರೆ ಏನು, ಕಾಟ ಕೊಟ್ರೆ ಏನು ಸೆಟ್ಟಲ್ಲಿ? ಇಲ್ಲ, ನಮಗೆ ಇವಳಂತೂ ಅವಳ ಪಾಡಿಗೆ ಅವಳಿರ್ತಾಳೆ. ಸೊ ಅವಳಿದೆ ಇಲ್ಲ, ಸ್ವಲ್ಪ ಏನಾದರೂ ಕಿಟ್ಲೆ ಮಾಡಿದ್ರೆ ಇವಳು ನಾನೇ. ಅಮೂಲ್ಯ ಅವರೇ, ಸೊ ನೀವು ಏನು ಒಂದು ಆಕ್ಟಿಂಗ್ ಅಂತ ಒಂದು ಫೀಲ್ಡ್ ಬಿಟ್ರೆ ಯೋಗ ಪಟು ಕೂಡ ಹೌದು. ಸೊ ಆ ಒಂದು ಕಾಂಬಿನೇಷನ್ ಹೇಗೆ ಅಂತ? 6 ವರ್ಷ ಇರ್ಬೇಕಾದ್ರೆ ನಾನು ಯೋಗ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಬೇರೆ ಬೇರೆ ಕಂಟ್ರೀಲಿ 7 ಟೈಮ್ಸ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಟ್ವೈಸ್ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ ಇಂಡಿಯಾಗೆ. ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ನಾನು ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಯೋಗ ಜೊತೆ ಹಂಗೆ ಜಿಮ್ನಾಸ್ಟಿಕ್ಸ್ ಕಡೆ ನನ್ನ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯಿತು. ಜೊತೆಗೆ ಯಕ್ಷಗಾನನೂ ಕೂಡ ಮಾಡ್ತಿದ್ದೆ. ಸೊ ನನಗೆ ಆ್ಯಕ್ಟಿಂಗಿಗೆ ಹೇಗೆ ಬಂದೆ ಅಂದರೆ, ಯಕ್ಷಗಾನದಲ್ಲಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅದೆಲ್ಲ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತಾ ಇತ್ತು. ಅದೆಲ್ಲ ಮಾಡೋಕ್ಕೆ ನನಗೆ ಖುಷಿ ಸಿಗ್ತಾಯಿತ್ತು. ಸೊ ಹಾಗೆ ಒಂದು ದಿವಸ ಅಮ್ಮಂಗೆ, ಅಮ್ಮ ಸ್ಪೋರ್ಟ್ಸಲ್ಲಿ ಹೆಂಗಿದ್ರು ಈ ಥರ ನಡೆದಿದೆ, ಈಗ ಅದೆಲ್ಲ ಮಾಡ್ತಾಯಿದ್ದೀನಿ, ಏನಕ್ಕೆ ನಾನು ಈ ಒಂದು ಫೀಲ್ಡಿಗೆ ಹೋಗಬಾರ್ದು ಅಂತ ಹೇಳಿ ಅಮ್ಮ ವಾಸ್ ಲೈಕ್ ಆಯಿತು ಹೋಗು, ನಿಂಗೇನು ಇಷ್ಟ ಅದು ಮಾಡು ಅಂತ. ಆಗ ಮೈಸೂರಲ್ಲೇ ಮಂಡ್ಯ ರಮೇಶ್ ಸರ್ದು ಒಂದು ಥಿಯೇಟರ್ ಜಾಗ ಇದೆ, ನಟನ ರಂಗಶಾಲೆ ಅಂತ ಹೇಳಿ. ಅಲ್ಲಿ ನನ್ನ ಗುರುಗಳಾದ ಮೇಘ ಸಮೀರ್ ಸರ್, ಮಂಡ್ಯ ರಮೇಶ್ ಸರ್, ಇವರೆಲ್ಲ ಅವರು ಕೊಟ್ಟಿರೋ ವಿದ್ಯೆನ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಹಂಗೆ ಅಲ್ಲಿ ಒಂದು ಡಿಪ್ಲೊಮಾ ಕೋರ್ಸಾಗಿ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಥಿಯೇಟರ್ ಮುಗೀತು. ಥಿಯೇಟರ್ ಮುಗ್ದಾದಮೇಲೆ ನಮ್ಮ ಈ ಮೂವಿ ತಂಡದ DOP ರಾಜು ಸರ್ ಅಂತ ಇದ್ದಾರೆ, ಅವ್ರದ್ದೊಂದು ಪ್ರಾಜೆಕ್ಟ್ ಇತ್ತು ಅನೀಶ್ ಸರ್ ಜೊತೆ. ಆ ಒಂದು ಪ್ರಾಜೆಕ್ಟ್ ಮಾಡಿದೆ. ಥ್ರೂ ಆ ಕನೆಕ್ಷನ್ ನನಗೆ ಈ ಮೂವಿ ಸಿಕ್ತು. ಸೊ ಗಾಡ್ಸ್ ಗ್ರೇಸ್, ಫಸ್ಟ್ ಮೂವಿ ಇದು ನನ್ನ ಫಸ್ಟ್ ಮೂವಿ. ಸೊ ಹೇಗೆ ಆಗುತ್ತೆ ನೋಡೋಣ. ಟ್ರೇಲರ್ ನೋಡ್ತಾ ಇದ್ದೆ, ನಿಮ್ಮ ಒಂದು ರೋಲ್ ಏನಿದೆ ತುಂಬ ಆ್ಯಕ್ಟ್ ಇದೆ ಈ ಒಂದು ಯಂಗ್ ಜನ್ರೇಷನ್ಗೆ. ಸೊ ಯಾವ ರೀತಿ, ಯಾವ ಕಾರಣಕ್ಕೆ ಒಂದು ಆ್ಯಕ್ಟ್ರನ್ನ ತಗೊಂಡ್ರಿ ನೀವು? ನನಗೆ ಫಸ್ಟು ರಾಜು ಸರ್ ಕಾಲ್ ಮಾಡಿ ಹೇಳಿದ್ರು, ಈ ಥರ ಒಂದು ಪಾತ್ರ ಇದೆ, ಮಾಡ್ತೀಯಾ ಹೇಗೆ ಅಂತ. ನನಗೆ ಪಾತ್ರನ ತಿಳ್ಕೊಂಡಾಮೇಲೆ ಐ ಅಂಡರ್ಸ್ಟುಡ್ ದ್ಯಾಟ್
ಇದೊಂದು ಎಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲಿ ಟೀನ್ಸ್ ಅವ್ರಿಗೆ ತುಂಬ ರಿಲೇಟ್ ಆಗುತ್ತೆ. ಮೇ ಬಿ ಒಂದು ರೋಲ್ ಮಾಡೆಲ್ ಆಗಿ ನಾನು ಅವ್ರಿಗೆ ಏನಾದ್ರು ಮೆಸೇಜ್ನ ನಾನು ತಿಳಿಸ್ಬೋದು, ಅಷ್ಟು ಆ ಎನರ್ಜಿ ಇದೆ ಈ ಪಾತ್ರದಲ್ಲಿ, ಆ ಶಕ್ತಿ ಇದೆ ಈ ಪಾತ್ರದಲ್ಲಿ ಅಂತ ಹೇಳಿ ನಾನು ಆ ಪಾತ್ರನ ಚೂಸ್ ಮಾಡಿದೆ. ಸೊ ಅದೇ ಚೂಸ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೈಟ್ ಡಿಸಿಷನ್ಸ್ ತೊಗೊಂಡಿದ್ದೀನಿ. ಸೊ ಐ ಹೋಪ್ ಇದೆಲ್ಲ ಹೆಣ್ಮಕ್ಳಿಗೆ ನಾನು ಏನು ಸಂದೇಶ ಕೊಡಬೇಕು ಅಂತ ಇದ್ದೀನಿ ಅದು ರೀಚ್ ಔಟ್ ಆಗಬೇಕು ಅಂತ ಒಂದು ಆಸೆ ನನಗೆ. ನಿಮ್ಮ ಜೊತೆ ನಿಮ್ಮ ತಂಗಿಯಾಗಿ ಮಾಹಿರಾ ಆಕ್ಟ್ ಮಾಡಿದ್ದಾರೆ. ಪುಟ್ಟ, ನಿನ್ನ ಒಂದು ಪಾತ್ರ ನೋಡ್ಬೇಕಾದ್ರೆ ತುಂಬಾ ಯಂಗ್ ಜನರೇಷನ್ಗೆ ಕೂಡ ಕನೆಕ್ಟ್ ಆಗುವಂತ ಪಾತ್ರ ಕೂಡ ಹೌದು. ಸೊ ಇವಳ ಪಾತ್ರ ಯಾವ ರೀತಿ ಇದೆ ಅಂತ ಅಂದರೆ ಈಗ ನನ್ನ ಏಜ್ ಇರೋರೆಲ್ಲ ತುಂಬ ಫೋನ್ ನೋಡ್ತಾರೆ. ಅದು ಈ ಜೆನ್ಜಿ ಜನ್ರೇಷನ್ ಬಂದ್ಬಿಟ್ಟು ತುಂಬ ಫೋನ್ ನೋಡ್ತಾರೆ, ಫೋನ್ಗೆ ಅಡಿಕ್ಟ್ ಆಗ್ತಾರೆ, ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಅಂತಾರೆ. ಸೊ ಎಲ್ಲರಿಗೂ ಅದೊಂದು ಮೆಸೇಜ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈಗ ಫೋನ್ಗೆ ಅಡಿಕ್ಟ್ ಆಗೋದ್ರಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಸೊ ಈಗ ಫೋನ್ ನೋಡೋದು ಬಿಟ್ಟರೆ ಅಂದರೆ ಎನ್ವೈರನ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ನಮ್ಮ ಪರಿಸರ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಪುಟ್ಟ, ನಿನ್ನ ಒಂದು ಜರ್ನಿ ನೋಡ್ತಾ ಹೋದ್ರೆ ಪಾರು ಯುವರಾಣಿ, ನಮ್ಮನೆ ಯುವರಾಣಿ, ಪಾರು ಸೀರಿಯಲ್ ಎಲ್ಲ ಆಕ್ಟ್ ಮಾಡಿದೆ. ಸೊ ಆಕ್ಟಿಂಗ್ಗೆ ಹೇಗೆ ಬಂದ್ರಿ ಅಂತ? ಅಂದರೆ ನಾನು ಫಸ್ಟು ಡಾನ್ಸ್ಗೆ ಹೋಗ್ತಾ ಇದ್ದೆ. ಅಂದರೆ 4 years ಇದ್ದಾಗಿಂದ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿದ್ದೆ. ಜೂನಿಯರ್ ಎಕ್ಸಾಮ್ ಆಗಿದೆ ಇವಾಗ. ಅದರಿಂದ ಆ್ಯಡ್ ಶೂಟ್ಸ್ ಮಾಡೋಕ್ಕೆ ಹೋದೆ. ನೆಕ್ಸ್ಟು ಹಾಗೆ ಕನೆಕ್ಷನ್ ಆಗಿ ಪಾರು ಮಾಡಿದೆ. ಆಮೇಲೆ ನಮ್ಮನೆ ಯುವರಾಣಿ ಅಂತ ಮೇನ್ ಅಲ್ಲಿ ಸಿಕ್ತು, ಅದಕ್ಕೆ ಹೋದೆ. ಆಮೇಲೆ ಹಂಗೆ ಕನೆಕ್ಷನ್ಸ್ ಆಗಿ ನಮಭೂತಾತ್ಮ ಪಾರ್ಟ್ 2 ಅದು ನನ್ನ ಫಸ್ಟ್ ಮೂವಿ ಕೋಮಲ್ ಸರ್ ಜೊತೆ. ಆಮೇಲೆ ಹಾಗೆ ಮೂವೀಸ್ ಮಾಡ್ಕೊತ ಬಂದೆ. ಸ್ಕೂಲ್ಗೆಲ್ಲ ಹೋಗಲ್ಲ ಪುಟ್ಟ ನೀನು? ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ತೀಯ ಸ್ಕೂಲ್ ಮತ್ತೆ ಆಕ್ಟಿಂಗ್ನ? ಅಂದರೆ ಈಗ ಶೂಟಿಂಗ್ ಬಂದಾಗ ನೋಟ್ಸ್ ಏನೇನಿತ್ತು ಅದು ಎಲ್ಲ ಫಾಲೋ ಅಪ್ ಮಾಡ್ಕೊತಾ ಇರ್ತೀನಿ. ಸ್ಕೂಲ್ ಬಂದಾಗ ಹಾಗೆ ಎಕ್ಸಾಮ್ಸ್ ಎಲ್ಲ ಬರೀತೀಯಾ? ಅವಳಿಗೆ ದೇವರು ತುಂಬಾ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಸಣ್ಣ So, ವಯಸ್ಸಲ್ಲಿ ಎಲ್ಲದನ್ನ ಮ್ಯಾನೇಜ್ ಮಾಡುವಷ್ಟು. ಅಂದ್ರೆ ಇವಾಗಿನ ಮಕ್ಳು ಜನರೇಷನ್ ಮಕ್ಳು ಹಾಗೇನೆ ಅಲ್ಲ, ಹೌದು. ನಮ್ಗಿಂತ ಫಾಸ್ಟ್. ಹೌದು. ನಮ್ಮ ಡೈಲಾಗ್ ಅವಳೇ ತಗೊಂಡ್ಬಿಡ್ತಾ ಇದ್ಲು. ಹೌದಾ? ಆಕ್ಚುಲಿ ನಂಗೆ ನೋಡ್ತಾ ಇರ್ಬೇಕಾದ್ರೆ ನಿಮ್ಮಿಬ್ರ ಬಾಂಡಿಂಗ್ ತುಂಬಾ ಸೆಟಲ್, ಸ್ವಲ್ಪ ಜಾಸ್ತಿನೇ ನಿಮ್ ಜೊತೆ ಇದ್ಲ ಅಂತ. ಆಕ್ಚುಲಿ ಸೆಟ್ಟಲ್ಲಿ ಅಂತೆಲ್ಲ ಇವಾಗ ಬಂದ್ರು ಅವರು ಅವ್ರ ಅಮ್ಮನ ಜೊತೆ ಇರೋದೇ ಇಲ್ಲ. ಅವಳು ಅಮ್ಮ 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 ಅನ್ಕೊಂಡು ನನ್ನಿಂದನೇ ಓಡಾಡ್ತಿರ್ತಾಳೆ. ನೋಡಿದವ್ರೆಲ್ಲ ನಿಮ್ಮ ಮಗಳ, ಇಲ್ಲ ಸಿನಿಮಾದಲ್ಲಿ ನನ್ನ ಮಗಳು. ಸರ್, ನಾನು ನಿಮ್ಮ ಜರ್ನಿನ ನೋಡ್ತಾ ಬಂದ್ಬೇಕಾದ್ರೆ ಆಕ್ಟಿಂಗ್ ಫೀಲ್ಡ್ಗೆ ಹೇಗೆ ಬಂದ್ರಿ ಸರ್? ಅಂದ್ರೆ ಆಕ್ಟಿಂಗ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಾನು ಸ್ಕೂಲ್ ದಿನಗಳಲ್ಲಿ ಒಂದಷ್ಟು ಪೌರಾಣಿಕ ಡ್ರಾಮಾಗಳನ್ನ ಮಾಡ್ತಾಯಿದ್ದೆ, ಮತ್ತು ಒಂದಷ್ಟು ಸಾಮಾಜಿಕ ಡ್ರಾಮಾಗಳನ್ನ ಮಾಡ್ತಾಯಿದ್ದೆ. ಸೊ ಎಜುಕೇಷನ್ನು ಮುಗಿದ ಮೇಲೆ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದು ಐಡಿಯಾ ಬಂತು. ಸೊ ಎಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು. ನಮ್ಮದು ಮೂಲತಃ ಮಂಡ್ಯ ಹತ್ರ ಯಾವುದೊಂದು ಚಿಕ್ಕ ಹಳ್ಳಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರು ಬಂದು ಒಂದಷ್ಟು ಗಾಂಧಿನಗರದಲ್ಲಿ ರೌಂಡ್ ಆಗ್ತೀನಿ. ಪರಿಚಯ ಇಲ್ಲ, ಅವಕಾಶಗಳಿಲ್ಲ. ಏನು ಮಾಡೋದು, ಬಂದಿದ್ದೀವಿ, ಬೇರೆ ಏನಾದರೂ ಕೆಲಸ ಮಾಡಲೇಬೇಕಲ್ಲ. ಬೇರೆ ಏನೋ ಕೆಲಸ ಮಾಡಿದ್ರೆ ಅದು ಲಾಕ್ ಆಗಿರ್ತೀವಿ, ನಾವು ಬರೋಕ್ಕಾಗಲ್ಲ, ಅವ್ರ ಕೈ ಕೆಳಗಡೆ ಇರ್ತೀವಿ. ಸೊ ಆಟೋ ಓಡಿಸಿದ್ರೆ ಆಟೋ ನಾವು ಬೇಕಾದಾಗ ನಿಲ್ಲಿಸ್ಬೋದು, ಬೇರೆದಾದ್ರೂ ಓಡಿಸ್ಬೋದು. ಸೊ ಆಟೋ ಆಯ್ಕೆ ಮಾಡಿಕೊಂಡೆ. ಆಟೋ ಜೊತೆ ಒಂದಷ್ಟು ಪ್ರಮೋಷನ್ಸು ಒಂದಷ್ಟು ಸ್ಟಾರ್ಟ್ ಮಾಡಿದೆ. ಆಟೋ ಹಿಂದೆ ಪ್ರಮೋಷನ್ಸು ಆ ಥರ ಮಾಡಿದೆ. ಆ ಥರ ಮಾಡಿಕೊಂಡು ನಿರ್ದೇಶಕರು ನಿರ್ಮಾಪಕರು ಪರಿಚಯ ಆದರು. ಸೊ ಹಂಗಾಗಿ ಆ ಬೇಸ್ ಮೇಲೆ ಎಲ್ಲರೂ ಪರಿಚಯದಿಂದ ಅವರೊಂದು ಎಲ್ಲ ಸಿನಿಮಾಗಳಲ್ಲೂ ನನ್ನ ಕ್ಯಾರೆಕ್ಟ್ರು ನೋಡಿದ್ರೆ ಐಟು ಪರ್ಸ್ನಾಲಿಟಿ ಇದೆಯಾ, ನೀವು ಒಂದು ಕ್ಯಾರೆಕ್ಟ್ರ್ ಮಾಡ್ಬೋದು ಅಂತೇಳಿ ಒಂದಷ್ಟು ವಿಲನ್ ಥರ, ವಿಲನ್ ಗ್ಯಾಂಗಲ್ಲಿ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಆ ಥರ ಕೊಟ್ಕೊಂಬಂದರು. ಅದಾದ ಮೇಲೆ ನಮ್ಮ ಶಶಾಂಕ್ ಅವರು ಬಚ್ಚನ್ನಲ್ಲಿ ಒಂದು ಕ್ಯಾರೆಕ್ಟ್ರ್ ಕೊಟ್ಟರು, ಒಳ್ಳೆ ಕ್ಯಾರೆಕ್ಟ್ರು. ಕೃಷ್ಣಲೀಲಾದಲ್ಲಿ ಕೊಟ್ಟರು, ತಾಯಿಗೆ ತಕ್ಕ ಮಗದಲ್ಲಿ ಕೊಟ್ಟರು. ಇನ್ನು ನಮ್ಮ ರಾಮನಾರಾಯಣ್ ಅವರು ಟೈಸನ್ಲಿ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಕೊಟ್ಟರು. ಚೈತನ್ಯ ಅವರು ಬಂದು KM ಚೈತನ್ಯ ಅವರು ಅಮ್ಮ ಇಲ್ಲ ವಿಲ್ ಕ್ಲೈಮ್ಯಾಕ್ಸ್ ಒಂದು ಲೀಡ್ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರ್ ಕೊಟ್ಟರು. ಈಗ ರೀಸೆಂಟಾಗಿ ಒಂದು ನಮ್ಮ ಸಿದ್ದು ಪೂರ್ಣಚಂದ್ರ ಅವ್ರದ್ದು ಈ ಪಾದ ಪುಣ್ಯ ಪಾದ ಲೀಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಶ್ರೀ ಪಲ್ಲವಿ ಅವ್ರದ್ದು ಒಂದು ರಾಯದುರ್ಗ, ಮತ್ತು ಭರತ್ ನಾವುಂದ್ ಅವ್ರದ್ದು ಒಂದು ಗುಡ್ಡದ ಭೂತ ಅಂತ ಮಾಡ್ತಿದ್ದೀನಿ. ಇನ್ನೊಂದು ಬಸ್ ಕಂಡಕ್ಟರ್ ಅಂತ ಒಂದು 70% ನಾನೇ ಲೀಡ್ ಮುಗಿದಿದೆ. ಇನ್ನೂ ಒಂದಷ್ಟು ಲೈನಪ್ಪಲ್ಲಿ ಅಯೋಗ್ಯ 2ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದು ನನ್ನ ಜರ್ನಿ. ಆಟೋ ಪಬ್ಲಿಸಿಟಿ ಜೊತೆಗೆ ಸಿನಿಮಾದಲ್ಲಿ ಎಲ್ಲ ಕೆಲಸನೂ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ನಟನ ಒಂದು ವೃತ್ತಿ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಅದು ಈಡೇರ್ತಾ ಇದೆ. ಅದು ಸರ್ವಾಂತರ್ಯಾಮಿ ಮುಖಾಂತರ ಪೂರ್ಣ ಪ್ರಮಾಣದ ಒಂದು ಪ್ರಮುಖ ಪಾತ್ರದಲ್ಲಿ ಇದು ಮೊದಲನೇ ಸಿನಿಮಾ. 17ನೇ ತಾರೀಕು ರಿಲೀಸ್ ಆಗ್ತಿದೆ, ಇನ್ನು ನಿಮ್ಮ ಮುಂದೆ ಬರ್ತಾ ಇದೆ. ಸರ್, ಆಟೋ ಪಬ್ಲಿಸಿಟಿ ಅಂತ ಹೇಳಿದ್ರೆ ಸುಮಾರು ಎಷ್ಟು ಸಿನಿಮಾಗಳು ಆಟೋ ಪಬ್ಲಿಸಿಟಿ ಮಾಡ್ತೀರಿ ಸರ್ ನೀವು? ಸುಮಾರು ಒಂದು 600ಕ್ಕಿಂತ ಹೆಚ್ಚು ಸಿನಿಮಾಗಳನ್ನ ಆಟೋ ಪಬ್ಲಿಸಿಟಿ ಮಾಡಿದ್ದೀನಿ ನಾನು.
ಯಾವಾಗದಿಂದ ಸರ್? ಸುಮಾರು 20 ವರ್ಷದಿಂದ ಇದು ರಾಮು ಅವ್ರದ್ದು, ಜಯಣ್ಣವ್ರದ್ದು, ಇತ್ತೀಚೆಗೆ KVN ಅವ್ರದ್ದು, KRG ಅವ್ರದ್ದು ಎಲ್ಲ ದೊಡ್ಡ ಯಾವುದು ಬ್ಯಾನರ್ಸ್ ಇದೆ ಅಷ್ಟೂ ಬ್ಯಾನರ್ಸ್ ಅವರು ನನಗೆ ಆಟೋ ಪ್ರಮೋಷನ್ಸ್ ಕೊಡೋದು. ಯಾಕೆಂದರೆ ನಾನು ಆಟೋ ಚಾಲಕ ಆಗಿ ಸಾರಥಿಯಿಂದ ಒಂದಷ್ಟು ಹೆಸರು ಮಾಡಿದೆ. ಇಡೀ ಸಾರಥಿ ಸಿನಿಮಾಗೆ ಆಟೋ ಎಲ್ಲ ನಾನೇ ಕೊಟ್ಟಿದ್ದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆಟೋ ನಾಗರಾಜ್ ಅಂತ ಫಿಕ್ಸ್ ಆಯಿತು. ಸರ್ ಎಷ್ಟು ಸಾರಥಿಗೆ ಅಂದ್ರೆ ತುಂಬಾ ಆಟೋಗಳು ಬೇಕಾಗಿತ್ತು, ಸೊ ಎಷ್ಟು ಆಟೋಗಳನ್ನ? ಸುಮಾರು ಒಂದು ಸಾಂಗು ಅತಿರಥ ಮಾರಥ ಸಾರಥಿ ಅನ್ನೋ ಸಾಂಗಿಗೆ ಒಂದು 400 ಆಟೋಗಳನ್ನು ನಾವು ಅರೇಂಜ್ ಮಾಡಿದ್ದೆ. ದರ್ಶನ್ ಸರ್ ಓಡಿಸೋ ಆಟೋ ಕೂಡ ನಮ್ಮದೇ. ಸೊ ಫಸ್ಟಿಂದ ಕೊನೆವರೆಗೂ ಆಟೋ ಕಾನ್ಸೆಪ್ಟ್ ಇರೋದ್ರಿಂದ ಸುಮಾರು ಒಂದು 45ರಿಂದ 50 ದಿನ ಜರ್ನಿ ಬರೀ ಆಟೋದವ್ರ ಜೊತೆನೇ ಜರ್ನಿ ಇತ್ತು. ದಿನಕರ್ ಅವರು ಮತ್ತು ನಮ್ಮ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸರು. ದರ್ಶನ್ ಸರ್ ಅವಾಗ ತುಂಬ ಹತ್ರ ಆದರು ನನಗೆ. ಅದಾದ ತಕ್ಷಣ ಕಾಟೇರ ಒಂದಷ್ಟು ಸಿನಿಮಾ ದರ್ಶನ್ ಸರ್ ಜೊತೆನೇ ಮಾಡಿದ್ದೀನಿ. ಸರ್ ನೀವು ನಟ ಆಗೋಕ್ಕಿಂತ ಮುಂಚೆ ಆಟೋ ಓಡಿಸ್ತಾ ಇದ್ರಿ, ಸೊ ಆ ದಿನಗಳು ಹೇಗಿತ್ತು ಸರ್? ಆವಾಗೆಲ್ಲ ಸಿನಿಮಾ ಚೆನ್ನಾಗಿ ನೋಡ್ತಾಯಿದ್ರು ಆಟೋದವರು, ನಾನು ಕೂಡ ಸೇರಿ. ವಾರಕ್ಕೆ 3 ಸಿನಿಮಾ ನೋಡ್ತಿದ್ವಿ. ಬೆಳಿಗ್ಗೆ ಬಿಸ್ನೆಸ್ ಆಗಿಲ್ಲ ಅಂದರೆ ಪ್ರಸನ್ನ, ಪ್ರಮೋದ, ವೀರೇಶ್ ಟಾಕೀಸ್ ಹತ್ರ ಹೋಗಿ ಒಳಗಡೆ ಆಟೋ ಹಾಕು ಸಿನಿಮಾ ನೋಡು. ಸಿನಿಮಾ ನೋಡಿ ವಾಪಸ್ ಬಂದು ಸುಮ್ಗಿರ್ತಿರ್ಲಿಲ್ಲ ನಾವು. ಆಟೋ ಸ್ಟ್ಯಾಂಡಿಗೆ ಬಂದು ಆ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ವಿ, ಮತ್ತೆ ಮನೆಗೆ ಹೋಗಿ ಚೆನ್ನಾಗಿತ್ತು ಅಂತ ಹೇಳ್ತಿದ್ವಿ. ಬೆಳಗ್ಗೆ ಮತ್ತೆ ಆಟೋ ಸ್ಟ್ಯಾಂಡಿಗೆ ಬಂದರೆ ನೆನ್ನೆ ಬಿಸ್ನೆಸ್ ಮಾಡಿಲ್ಲ ಸಿನಿಮಾ ಹೋಗ್ತಿದ್ವಿ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ವಿ. ಸೊ ನಾವು ಸಿನಿಮಾ ನೋಡೋದ್ರ ಜೊತೆಗೆ ಪ್ರಚಾರನೂ ಮಾಡ್ತಿದ್ವಿ ಆವಾಗ. ಇವಾಗ ಆಟೋ ಚಾಲಕರು ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಆಟೋ ಥಿಯೇಟ್ರುಗಳಲ್ಲಿ ನಿಮಗೆ ಆಟೋ ಪಾರ್ಕಿಂಗೇ ಇಲ್ಲ. ಮೊದಲೆಲ್ಲ ಥಿಯೇಟ್ರು ಒಳಗಡೆ ಒಂದಷ್ಟು ಆಟೋ ಇದೆ ಅಂತಂದರೆ ಸೂಪರ್ ಹಿಟ್ ಸಿನಿಮಾ. ಈಗ ಥಿಯೇಟ್ರು ಗ್ರೌಂಡಲ್ಲಿ ಒಂದು ಆಟೋ ಇರೋಲ್ಲ. ಆಟೋ ಚಾಲಕ ಈಗ ಏನು ಅಂತ ಅಂದರೆ ಒಂದಷ್ಟು ರೀಲ್ಸು ಅದು ಇದು ನೋಡ್ಕೊಂಡು ಸುಮ್ಮಗಾಗ್ಬಿಡ್ತಾನೆ. ಇನ್ನು ಥಿಯೇಟ್ರಿಗೆ ಸಿನಿಮಾಗೆ ಹೋಗಬೇಕು ಅಂದರೆ ದೊಡ್ಡ ಸ್ಟಾರ್ ಸಿನಿಮಾಗೆ ಹೋಗ್ತಾರೆ. ಕಂಟೆಂಟ್ ಸಿನಿಮಾ ಒಳ್ಳೆ ಸಿನಿಮಾ ಬಂತು ಅಂತಂದ್ರೂ ಪಾಪ ನೋಡೋಕ್ಕಾಗ್ತಿಲ್ಲ. ಎಲ್ಲೋ ಆಟೋ ನಿಲ್ಲಿಸಿ ಥಿಯೇಟ್ರ್ ಒಳಗಡೆ ಹೋದರೆ ಎಲ್ಲ ಪೊಲೀಸ್ನವ್ರು ಫೋಟೋ ತೊಗೊಂಡಿರ್ತಾರೆ, 1000 ಫೈನ್ ಹಾಕ್ತಾರೆ. ಇನ್ನು ಫ್ಯಾಮಿಲಿ ಕರ್ಕೊಂಬಂದು ಆಟೋ ಚಾಲಕರು ಫ್ಯಾಮಿಲಿ ಸಮೇತ ಸಿನಿಮಾ ಹೆಂಗೆ ನೋಡ್ತಾರೆ? ಅವತ್ತಿನ ಕಾಲದಲ್ಲಿ ಆಟೋ ಚಾಲಕರು ಸಿನಿಮಾ ಫ್ಯಾಮಿಲಿ ಸಮೇತ ಸಾರಥಿ ಸಿನಿಮಾನ 1 ಸಾರಿ ಅಲ್ಲ 4 ಸರಿ ಆಟೋ ಫ್ಯಾಮಿಲಿ ಸಿನಿಮಾ ನೋಡಿದೆ. ಇಡೀ ಫ್ಯಾಮಿಲಿ 4 ಸರಿ ನೋಡಿದೆ. ಆವಾಗ ಹಂಗಿತ್ತು ಆವಾಗ ಸಿನಿಮಾ. ಈಗೆಲ್ಲ OTT ಅದು ಇದು LED ಟಿವಿಗಳು, ಹೋಮ್ ಥಿಯೇಟ್ರು, ಮನೆಗೆ OTT, ಹೋಮ್ ಥಿಯೇಟ್ರು, ಮೊಬೈಲು, ರೀಲ್ಸು, ಏನೇನೋ ಕಂಟೆಂಟ್ಗಳು ಬಂದಿದೆ. ಹಂಗಿರೋದ್ರಿಂದ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ. ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟ್ರಿಗೆ ಬರ್ತಾರೆ ಜನ. ಅದು 1 ವೀಕು ನೋಡಲ್ಲ, ಒಂದು ಸೆಕೆಂಡ್ ವೀಕ್ ನೋಡಬೇಕು ಅಂದ್ಕೊಂಡಿರ್ತಾರೆ. ಅಷ್ಟರೊಳಗಡೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಥಿಯೇಟ್ರಿಂದ ಬಿಸಾಕ್ಬಿಟ್ಟಿರ್ತಾರೆ. ಅದಕ್ಕಾಗಿ ಅಷ್ಟು ಕನ್ನಡ ಸಿನಿಮಾಗಳು ಸೋಲೋದಕ್ಕೆ ಕಾರಣ ಆಗ್ತಿದೆ. ಮ್ಯಾಮ್, ನಿಮ್ಮ ಬಗ್ಗೆ ನಾನು ನೋಡ್ತಾ ಹೋದ್ರೆ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ವರ್ಕ್ ಮಾಡ್ತೀರಾ. ಏನು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಹಿಳಾ ನಿರ್ದೇಶಕರು ಹೆಚ್ಚಾಗ್ತಾ ಇದ್ದಾರೆ. ಸೊ ಅವಾಗ ಹೇಗಿತ್ತು ಮ್ಯಾಮ್? ಆ್ಯಕ್ಚುಲಿ ನಾನು ಬಂದು ಸ್ಟಾರ್ಟಿಂಗಲ್ಲಿ ನಾವು ಅಸಿಸ್ಟೆಂಟ್ ವರ್ಕ್ ಏನು ಮಾಡ್ಕೊಂಡು ಬಂದೆ. ಆವಾಗ ನನಗೆ ಕಂಪ್ಲೀಟ್ಲಿ ನಾನು ಜಾಸ್ತಿ ಕೂತಿದ್ದೆ ಸ್ಕ್ರಿಪ್ಟ್ ವರ್ಕಲ್ಲಿ. ನಾನು ಹೊರಗಡೆ ಹೋಗಿದ್ದೆ ಕಮ್ಮಿ. ಸೊ ಡೈಲಾಗ್ಸು ಅದು ಇದು ಅಂದ್ಕೊಂಡು ಸ್ಕ್ರಿಪ್ಟ್ ವರ್ಕಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಹೊರಗಡೆ ಅಷ್ಟೊಂದು ಇದಾಗಲಿಲ್ಲ. ಅದಾದಮೇಲೆ ಆ್ಯಕ್ಚುಲಿ ನಮ್ಮದೊಂದು ಆ ಒಂದು ಸೀಸನ್ ಹೆಂಗಿತ್ತು ಅಂದರೆ, ನಾವೆಲ್ಲ ಸಿನಿಮಾ ಸ್ಕ್ರಿಪ್ಟ್ ವರ್ಕ್ ಮಾಡಿ ಇನ್ನೇನು ಸಿನಿಮಾ ಹೋಗಬೇಕು ಅಂದ್ಕೊಡೋ ಅಷ್ಟೊತ್ತಿಗೆ ನೋಟ್ ಬ್ಯಾನ್ ಆಯಿತು. ಆ ಟರ್ಮ್ ಬಂದುಬಿಟ್ಟು ಎಷ್ಟು ಒಂದು ಹುಡುಗನೂ ಅಷ್ಟು ಕಷ್ಟಪಡಲಿಕ್ಕಿಲ್ಲ, ಅಷ್ಟರ ಮಟ್ಟಿಗೆ ನಾನು ಆ ಒಂದು ಸೀಸನ್ನ ನೋಡ್ಕೊಬಂದ್ಬಿಟ್ಟೆ. ಬಿಕಾಸ್ ಆಲ್ರೆಡಿ ಸಿನಿಮಾ ಮಾಡಬೇಕು ಅಂತ ಇಡೀ ಟೀಮು ಎಲ್ಲರನ್ನೂ ಒಟ್ಟಿಗೆ ಹಾಕ್ಕೊಂಡು 14 ಜನ ಇದ್ವಿ ಜೊತೆಯಲ್ಲೇ. ಸೊ ದಿನ ಬೆಳಗ್ಗೆ ಎದ್ದು ಫೈಟು, ಡ್ಯಾನ್ಸು ಎಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಇದು ಮಾಡಿ ಅಂತ ಎಲ್ಲ ಮಾಡಿ ಇನ್ನೇನು ನೆಕ್ಸ್ಟ್ ವೀಕ್ ಅಥವಾ ಅದಕ್ಕೂ ನೆಕ್ಸ್ಟ್ ವೀಕ್ ಸಿನಿಮಾ ಇದು ಶೂಟ್ ಹೋಗಬೇಕು ಅನ್ನೋಷ್ಟೊತ್ತಿಗೆ ನೋಟ್ ಬ್ಯಾನ್ ಆಯಿತು. ಅದು ಹಂಗೂ ಇಲ್ಲ, ಎಲ್ಲ ಪ್ರೊಡ್ಯೂಸರ್ಸು ಸೈಡಿಗೆ ಹೋಗ್ಬಿಟ್ರು. ಆ ಟೈಮಲ್ಲಿ ಅನುಭವಿಸಿದ ಆ ಒಂದು ಇದು ನಾನು ಆಮೇಲೆ ಯಾವತ್ತೂ ಅನುಭವಿಸದೇ ಇಲ್ಲ. ಬಟ್ ಎಲ್ಲ ಸೈಡಿಗೆ ಹೋದ್ಮೇಲೆ ಎಲ್ಲರೂ ಒಟ್ಟು ಹಾಕ್ಕೊಂಡಿದ್ದೀವಿ, ಏನೋ ಮಾಡ್ತೀವಿ ಅಂತ ಒಂದು ಬಲವಾದ ಒಂದು ಇದರಲ್ಲಿದ್ದೀವಿ. ದಿಢೀರಂತ ಬಿಟ್ಕೊಟ್ಬಿಡೋಕ್ಕಾಗಲ್ಲ. ಏನೋ ಮಾಡೋಣ ಅಂತ ಹಾಗೂ ಒಂದು 3-6 ತಿಂಗಳು ಎಳ್ಕೊಂಡು ಹೋದ್ವಿ. ಒಂದು 2 ತಿಂಗಳು 3 ತಿಂಗಳು ಓಕೆ ಹೆಂಗೆಂಗೋ ಎಲ್ಲ ಹುಡುಗರನ್ನೂ ಮೇಂಟೈನ್ ಮಾಡ್ಕೊಂಡು ಏನೋ ಮಾಡಿದ್ದಾಯಿತು. ಅದಾದಮೇಲೆ ತುಂಬ ಕಷ್ಟ ಅಂತ ಬಂದಾಗ ಹುಡುಗರನ್ನೆಲ್ಲ ನೀವು ಮನೆಗೆ ಹೋಗಿ ನೆಕ್ಸ್ಟು ಮತ್ತೆ ಸಿನಿಮಾ ಮಾಡುವಾಗ ಮತ್ತೆ ಕರೆಸ್ಕೋತೀವಿ ಅಂತ ಹೇಳಿಬಿಟ್ಟು ಮತ್ತೆ ಆ ಒಂದು 3 ತಿಂಗಳು ಮಲ್ಲೇಶ್ವರಮಿಂದ ಬೊಮ್ಮನಹಳ್ಳಿನ ಮಲ್ಲೇಶ್ವರಂ ನಡ್ಕೊಂಡು ಓಡಾಡ್ತಿದ್ದೆ. ಹೌದಾ? ನಡ್ಕೊಂಡು ಹಾಗೂ ಎಲ್ಲಾದರೂ ನನ್ನ ತಂಗಿ ಮನೆಗೆ ಹೋದರೆ ಜರಳಿ ಕ್ರಾಸಲ್ಲಿ ಇತ್ತು ಅವಾಗ. ತಂಗಿ ಮನೆಗೆ ಹೋದರೆ ಹೇಗೆ ಹೋಗ್ತೀವಿ, ನನಗೆ ಅದೊಂದು ತುಂಬ ಅದೇನೋ ಗೊತ್ತಿಲ್ಲ, ಮೊದಲಿಂದ ಬಂದಿದೆ, ನಮ್ಮ ಅಪ್ಪನ ಗುಣನೇನೋ ಗೊತ್ತಿಲ್ಲ, ಸ್ವಾಭಿಮಾನದಿಂದನೇ ಬದುಕಿದ್ದು.
ಸೊ ತಂಗಿ ಹೇಗೆ ಹೋಗ್ತೀಯ? ಮೆಟ್ರೋದಲ್ಲಿ ಹೋಗ್ತೀನಿ. ಮೆಟ್ರೋಗಲ್ಲ, ಬಸ್ಸಿಗೂ ₹1 ಇಲ್ಲ ನನ್ನ ಹತ್ರ. ಮೆಟ್ರೋದಲ್ಲಿ ಹೋಗ್ತೀನಿ ಅಂತ ಹಾಗೆ ಜಾಲಹಳ್ಳಿ ಕ್ರಾಸಿಂದ ಮಲ್ಲೇಶ್ವರಂ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗೂ ಹೀಗೂ ಒದ್ದಾಡಿ ಒಂದು 3 ತಿಂಗಳು ತುಂಬ ಸ್ಟ್ರಗಲ್ ಮಾಡಿದೆ. ಅದಾದಮೇಲೆ ಆಗಲಿಲ್ಲ. ಸರಿ, ಇದು ಇವಾಗ ನೆಕ್ಸ್ಟ್ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು, ಇಲ್ಲ ಇದೆಲ್ಲನೂ ಬಿಟ್ಬಿಟ್ಟು, ಯಾಕೆಂದರೆ ನನಗೆಲ್ಲನೂ ಗೊತ್ತಿತ್ತು. ಟೈಲರಿಂಗ್ ಗೊತ್ತಿತ್ತು, ಮೇಕಪ್ಪು ಆರ್ಟಿಸ್ಟ್ ಆಗಿ ಮಾಡಿದ್ದೆ. ಸೊ ಎಲ್ಲ ಗೊತ್ತಿರೋದ್ರಿಂದ ಏನೋ ಪಾರ್ಲರ್ ಇಟ್ಕೊಂಡ್ರು, ಪಾರ್ಲರಲ್ಲಿ ಕೆಲಸ ಮಾಡಿಕೊಂಡ್ರು ಆಗೋಗುತ್ತೆ. ಇನ್ನೇನು ಡಿಸೈಡ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಕಾಲ್ ಬಂತು, ಈ ಥರ ಒಂದು ಸೀರಿಯಲ್ ಇದೆ ಮಾಡ್ತೀರಾ ಅಂತ. ಅದು ಅಕ್ಕ ಸೀರಿಯಲ್ ಮಾಡೋ ಟೈಮು. ಅಕ್ಕ ಸೀರಿಯಲಲ್ಲಿ ಒಂದು 20-25 ಎಪಿಸೋಡ್ ಮಾಡಿದೆ ಆ ಟೈಮಲ್ಲಿ. ಆವಾಗಲೂ ಅದೇ ಥರ ಸಿಚುವೇಶನ್ಸೇ ಇತ್ತು. ಬಟ್ ಓಕೆ, ಅಲ್ಲಿಂದ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ತಿರೋದ್ರಿಂದ ನನಗೇನೋ ಅದು ಅಕ್ಕ ಸೀರಿಯಲ್ ಆದಮೇಲೆ ನನಗೆ ಆಲ್ಮೋಸ್ಟ್ ಆಲ್ ಒಂದೊಂದೇ ಸಿನಿಮಾಗಳು ಅದು ಇದು ಕಂಟಿನ್ಯೂ ಸಿಗ್ತಾ ಬಂತು. ಅದಾದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆವಾಗ ಅಷ್ಟೊಂದು ಇರಲಿಲ್ಲ. ಆ್ಯಕ್ಚುಲಿ ಇವಾಗ ತುಂಬ ಬೇಡಿಕೆ ಇದೆ ಹೆಣ್ಮಕ್ಳಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಅಂದರೆ. ಇವಾಗ ತುಂಬ ಬೇಡಿಕೆ ಇದೆ, ಆವಾಗ ಆಗಿರಲಿಲ್ಲ. ಹುಡುಗಿರ ಮೇಂಟೈನ್ ಮಾಡೋದು ಕಷ್ಟ, ಅದು ಇದು ಕೆಲಸ ಬರುತ್ತೆ. ಹುಡುಗಿರನ್ನ ಅಷ್ಟು ನಂಬ್ತಾನೇ ಇರಲಿಲ್ಲ ಆವಾಗ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹಾಗಿರುವಾಗಲ್ಲ, ಆವಾಗ ತುಂಬ ಇದಿತ್ತು. ಬಟ್ ದೇವ್ರ ದಯೆ ಏನೋ ಗೊತ್ತಿಲ್ಲ, ನನಗೆ ಆ್ಯಕ್ಟಿಂಗು ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನಾದರೂ ಒಂದು ಕೆಲಸ ಸಿಗ್ತಾನೇ ಇತ್ತು. ಸೊ ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಲಾಸ್ಟು ಓಂ ಸರ್ ಜೊತೆ ಫಿನಿಕ್ಸ್ ಸಿನಿಮಾ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಚಂದ್ರಮೋಹನ್ ಸರ್ ಜೊತೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದೆ. ಹಾಗೆ ಅದ್ರ ಮಿಡ್ಲಲ್ಲಿ 19ನಲ್ಲಿ ನಾನೊಂದು ಚಿಲ್ಡ್ರನ್ ಮೂವಿ ಡೈರೆಕ್ಷನ್ ಮಾಡಿದೆ. ಕಂಟಿನ್ಯೂ ಆಗ್ತಾ ಬಂತು. ಅದ್ರ ಜೊತೆ ಆ್ಯಕ್ಟಿಂಗ್ ಸ್ಕೋಪು ನನಗೆ ಆ್ಯಕ್ಚುಲಿ ಜಾಸ್ತಿ ಸಿಗ್ತಾ ಬಂತು ಆ ಟೈಮಲ್ಲಿ. ದೃಶ್ಯ 2ಗೂ ಅಷ್ಟೇ. ಬಟ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದರೂ ನಾನು ಕೇಳ್ಕೊಂಡು ಕೆಲಸ ಮಾಡಿದ್ದೀನಿ. ಆ್ಯಕ್ಟಿಂಗ್ ನಾನು ಯಾವತ್ತೂ ಕೇಳಿಲ್ಲ, ಬಟ್ ಗೊತ್ತಿಲ್ಲ, ದೇವರು ಇಲ್ಲ ನಿನ್ನ ಹತ್ರ ಕಲೆ ಇದೆ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ, ಅವನೇ ತಂದು ನನಗೆ ಚಾನ್ಸ್ ಕೊಡ್ತಾ ಇದ್ದಾನೆ. ಸೊ ತುಂಬ ಜನ ಹಾಗೆ ನಾನು ಯಾವುದು ದೃಶ್ಯ 2 ಮಾಡುವಾಗನೂ ನನಗೆ ಗೊತ್ತಿರಲಿಲ್ಲ ನಾನು ದೃಶ್ಯದಲ್ಲಿ ನಾನು ಆ್ಯಕ್ಟ್ ಮಾಡ್ಬೋದು ಅಂತ. ದಿಢೀರಂತ ಒಂದು ಕಾಲ್ ಬರುತ್ತೆ, ಮೇಡಮ್ ನಾಡಿದ್ದು ಶೂಟ್ ಇದೆ. ಯಾವುದು? ದೃಶ್ಯ. ಏನು ಕ್ಯಾರೆಕ್ಟ್ರು ಅಂತಲೂ ಕೇಳಲಿಲ್ಲ. ಬಿಕಾಸ್ ಅಷ್ಟು ದೊಡ್ಡ ಸಿನಿಮಾದಲ್ಲಿ ನಾನೊಂದು ಕ್ಯಾರೆಕ್ಟ್ರ್ ಮಾಡ್ತಿದ್ದೀನಿ. ಓಕೆ ಫೈನ್ ಬರ್ತೀನಿ, ಅದು ನನಗೆ ಗೊತ್ತಿರೋರು ಅಸೋಸಿಯೇಟ್ ಇದ್ದರು. ಓಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಅದು ಹೇಗೆ ಇಲ್ಲಿಂದ ಕರ್ಕೊಂಡೋಗಿ ಶೂಟ್ ಮುಗಿಸಿ ವಾಪಸ್ ಮನೆಗೆ ಕರ್ಕೊಂಬರೋ ತನಕ ಅವ್ರದ್ದೇ. ಸರಿ ಓಕೆ, ಲೈಕ್ ಆವಾಗಿಂದ ನಾನು ಸ್ವಲ್ಪ ಆ್ಯಕ್ಟಿಂಗ್ ಕಡೆ ಓಕೆ, ಯಾಕೆಂದರೆ ವಾಸು ಸರು ಆ ಟೈಮಲ್ಲಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಆ ಟೈಮಿಂದ ನಂಗೆ ಸ್ವಲ್ಪ ಆ್ಯಕ್ಟಿಂಗ್ ಕಡೆ ಓಕೆ, ಯಾಕೆ ನಾನು ಆ್ಯಕ್ಟಿಂಗ್ ಮಾಡಬಾರ್ದು ಆವಾಗ ಲೈಕ್ ಯಾವುದಾದ್ರೂ ಸಿಕ್ಕಿದ್ರೆ ಸರಿ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಇವತ್ತಿಗೆ ಇಲ್ಲಿ ನಿಲ್ಲಿಸಿದೆ. ನೀವು ಓಂ ಪ್ರಕಾಶ್ ಜೊತೆ ವರ್ಕ್ ಮಾಡಿದಿರಿ ಅಂತ ಹೇಳಿದ್ರೆ, ಅವ್ರ ಒಂಥರ ಗ್ರೇಟೆಸ್ಟ್ ಡೈರೆಕ್ಟರ್ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಸೊ ಅವ್ರ ಜೊತೆ ವರ್ಕ್ ಮಾಡಿ ಹೇಗೆ ಅನಿಸ್ತು? ಏನೋ ಟಿಪ್ಸ್ ಏನಾದರೂ ಕೊಟ್ರ? ಟಿಪ್ಸ್ ಅನ್ನೋಕ್ಕಿಂತ ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಅದ್ಭುತ. ಅದು ಆ್ಯಕ್ಚುಲಿ ಅವ್ರು ಹೊರಗಡೆಯವ್ರಿಗೆ ಹೇಗೆ ಅನಿಸುತ್ತೆ ಅಂದರೆ, ಏನು ಈ ಮನುಷ್ಯ ಈ ಥರ ಬೈತಾರೆ, ಹೀಗೆಲ್ಲ ಮಾತಾಡ್ತಾರೆ, ಹೆಂಗಿರ್ತಾರೆ ಇವರು. ಬಟ್ ಸೆಟ್ಟಲ್ಲಿ ಅದು ಯಾರಿಗೂ ಅನಿಸಲ್ಲ. ಅಂದರೆ ಆ ಬೈಗುಳಗಳೆಲ್ಲ ತಮಾಷೆಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಆ ಬೈಗುಳಗಳ ಆಶೀರ್ವಾದ ಥರ ಅನ್ನಿಸ್ತಿರುತ್ತೆ. ಅವರು ಸೀರಿಯಸ್ನೆಸ್ ಎಷ್ಟೇ ಸೀರಿಯಸ್ಸಿಂದ ಬೈದ್ರೂ ಅವ್ರು ಬೈತಿದ್ದಾರೆ ಅಂತ ಫೀಲೇ ಆಗಲ್ಲ. ಸೊ ತುಂಬ ನಾನು ಹೋಗೋಕ್ಕಿಂತ ಮುಂಚೆ ತುಂಬ ಜನ ಭಯಪಡಿಸಿದ್ರು. ಅಯ್ಯೋ ಅವರು ಸೆಟ್ಟಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ, ಒಂದು ಯಾರು ಹೆಣ್ಣು ಗಂಡು ಅಂತ ನೋಡಲ್ಲ, ಸೊ ಅವ್ರ ಜೊತೆ ಹೆಂಗೆ ಕೆಲಸ ಮಾಡ್ತೀಯ ನೀನು? ಲೈಕ್ ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಒಬ್ಬ ದೊಡ್ಡ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡೋವಂಥ ಒಂದು ಭಾಗ್ಯ ಸಿಕ್ಕಿದೆ, ನೋಡೋಣ ಆದಂಗಾಗಲಿ ಅಂತ ಹೋಗಿ 3 ಡೇಸಿಗೆ ಸರ್ಗಂದೆ. ಸರ್ ಬರುವಾಗ ಎಲ್ಲರೂ ಈ ಥರ ಹೆದರ್ಸಿದ್ರು, ಬಟ್ ಇವಾಗ ಹೇಳ್ತಾ ಇದ್ದೀನಿ 1-10 ಸಿನಿಮಾ ಆದರೂ ನಾನು ನಿಮ್ಮ ಜೊತೆ ಮಾಡ್ತೀನಿ ಅಂತ. ಆಮೇಲೆ ನೀವು ನೋಡಿರಬೇಕು ತುಂಬ ಟ್ರೋಲೆಲ್ಲ ಆಗಿತ್ತು, ಅವ್ರು ನನಗೆ ಬೈತಾ ಇರೋದು ಇದೆಲ್ಲ. ಬಟ್ ಅವರು ಹೊರಗಡೆಯವರಿಗೆ ತುಂಬ ಜನ ಬಂದು ಕೇಳಿದ್ರು, ಅಯ್ಯೋ ಹಾಗೆಲ್ಲ ಬೈಸ್ಕೊಂಡು ನೀನು ಸುಮ್ಮನೆ. ನಾನು ಸ್ವಲ್ಪ ರ್ಯಾಶ್ ಯಾವಾಗಲೂ ಅಷ್ಟೇ, ಯಾರಿಗೂ ಬಿಟ್ಕೊಡೋಲ್ಲ. ಅಷ್ಟೆಲ್ಲ ಬೈಸ್ಕೊಂಡು ನೀನು ಸುಮ್ಮನೆ ಇದೆಯಾ, ಅಯ್ಯೋ ನೀವು ಸೆಟ್ಟಿಗೆ ಬಂದು ನಿಂತ್ಕೊಂಡು ನೋಡಿ ಹಂಗೆ ಅನಿಸಲ್ಲ, ಅದು ಬೇರೆ ಥರನೇ ಇರುತ್ತೆ ಅಲ್ಲಿ ಅಂತ. ನಂಗಂತೂ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಇದೆ. ಅಂದ್ರೆ ಅದೇನು ಅಂತ ಹೇಳಿದ್ರೆ, ಕೆಲವೊಂದು ಏನಂತ ಹೇಳಿದ್ರೆ ಹೊರಗಡೆ ನಮ್ಗೆ ಹೆಂಗ್ ಕಾಣಿಸುತ್ತೆ ಆ ಥರ ಇರಲ್ಲ. ಹೌದು. ಸೊ ಇದ್ರಲ್ಲೂ ಹಾಗೆ ಆಗಿದೆ ಅಂತ. ಅವರು ಹೊರಗಡೆ ಅದೇ ವಿಡಿಯೋ ಅದನ್ನ ರೆಕಾರ್ಡ್ ಮಾಡಿ ನೀವು ಹೊರಗಡೆ ನೋಡಿದ್ರೆ ಇವ್ರೇನಪ್ಪ ಈ ಥರ ಬೈತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದನ್ನೇ ನೀವು ಸೆಟ್ಟಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಅಷ್ಟು ತಮಾಷೆಯಾಗಿ ಹೋಗ್ತಾ ಇರುತ್ತೆ ಸೆಟ್ ಕಂಪ್ಲೀಟು. ಆಮೇಲೆ ಇನ್ನೊಂದು, ಆ ಮನುಷ್ಯನ ಆ ಒಂದು ಸ್ಪೀಡಿಗೆ ಅವ್ರು ಆ ಥರ ಇರೋದ್ರಿಂದನೇ ನಾವು ಅಷ್ಟು ಸ್ಪೀಡ್ ಕೆಲಸ ಮಾಡೋಕ್ಕೆ ಸಾಧ್ಯ. ಎಲ್ಲ ಸೀರಿಯಸ್ ಆಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅವ್ರ ಸ್ಪೀಡಿಗೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಅಮೂಲ್ಯ ಅವರೇ, ಈ ಒಂದು ಪಾತ್ರ ನಿಮ್ದು ಫಸ್ಟ್ ಟೈಮ್ ಅಂತ ಹೇಳಿದ್ರಿ, ಸೊ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ? ಸೊ ನಾನು ಮೊದಲು ನಟನಾ ರಂಗಶಾಲೆಯಲ್ಲಿ ನಾಟಕಗಳು ಮಾಡ್ತಿದ್ದೆ ಜಾಸ್ತಿ.
ಅಲ್ಲಿ ತುಂಬ ಪಾತ್ರಗಳೆಲ್ಲ ಮಾಡೋಕ್ಕೆ ಇರ್ತಿತ್ತು. ಸೊ ಅಲ್ಲಿ ಥಿಯೇಟ್ರಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಮೇಕಿಂಗ್ ಅಂತಲ್ಲ, ಒಂದು ಪ್ರೋಸೆಸ್ ಇರುತ್ತೆ. ನಾವು ಯಾವುದೇ ಪಾತ್ರ ಮಾಡೋಕ್ಕಿಂತ ಮುಂಚೆ ಅದರದ್ದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು, ಅದು ಏನು ಎಮೋಷನ್ಸ್ನ ಅದ್ರದ್ದು ಮೇನ್ ಬೇಸ್ ಎಮೋಷನ್ ಯಾವುದು, ಆ ಥರ ಎಲ್ಲ ನನಗೆ ಅಲ್ಲೇ ನಮ್ಮ ಪ್ರಿನ್ಸಿಪಲ್ ಆದ ಮೇಘ ಸಮೀರ್ ಸರ್ ಅಂತ ಇದ್ದಾರೆ, ಅವರು ಹಂಗೆ ಟ್ರೈನ್ ಮಾಡ್ತಿದ್ರು. ಅಲ್ಲಿ ಥಿಯೇಟರ್ ಬರೋರಿಗೆಲ್ಲರಿಗೂ ಟ್ರೈನ್ ಅಪ್ ಮಾಡ್ತಿದ್ರು. ಸೊ ಹಾಗೆ ನಾನು ಕೂಡ ನನಗೆ ಇದು ಅಪಾರ್ಚುನಿಟಿ ಸಿಕ್ತು ಈ ಪಾತ್ರ ಮಾಡೋಕ್ಕೆ ಅಂದಾಗ ತುಂಬ ಡೀಪ್ ಎಮೋಷನ್ಸ್ ಇದೆ ನನ್ನ ಪಾತ್ರದಲ್ಲಿ, ತುಂಬ ಡೀಪ್ ಇದೆ. ಸೊ ಅದನ್ನು ಸ್ಟಾರ್ಟಿಂದ ಎಂಡ್ವರೆಗೂ ನಾನು ಆ ಎಮೋಷನ್ನ ಕ್ಯಾರಿ ಮಾಡಿಕೊಂಡೇ ಹೋಗಬೇಕಾಗಿತ್ತು. ಸೊ ನನಗೆ ಪರ್ಸ್ನಲಾಗಿ ಎಲ್ಲಿ ಭಯ ಇತ್ತು ಅಂದರೆ, ಫಸ್ಟು ನನಗೆ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಪಾತ್ರ ಒಳಗಡೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಕೊನೆಗೆ ಶೂಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಪಾತ್ರೆಯಿಂದ ಹೊರಗೆ ಬರೋಕ್ಕೆ ಕಷ್ಟ ಹೋಗ್ತಿತ್ತು ನನಗೆ. ಈ ಒಂದು ಆಫ್ ಸೆಟ್ಟಲ್ಲೂ ಕೂಡ ಅಮ್ಮ ಅಪ್ಪ ಪಾತ್ರನ ಬಾಯಲ್ಲಿ ಬಂದ್ಬಿಡೋದು, ಲೈಕ್ ಈಗ ಸರ್ ಮಾತ್ರ ಕರಿತೀನಿ, ಅಲ್ಲಿ ಪಾತ್ರದಲ್ಲಿ ಇರ್ಬೇಕಾದ್ರೆ ಹಂಗೆ ಆಫ್ ಸೆಟ್ ಆನ್ ಸೆಟ್ ಹಂಗೆ ಬಾಯಲ್ಲಿ ಬಂದ್ಬಿಡೋದು. ಸೊ ಅದೇ ಅದೊಂದು ಪಾತ್ರನ ಹಿಡಿಬೇಕು, ಅದರದ್ದು ಕಂಟಿನ್ಯೂಟಿ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನಾನು ಅಲ್ಲಿ ಆನ್ ಸೆಟ್ಟಲ್ಲಿ ಸ್ಯಾಡ್ ಇರಬೇಕಾಗಿತ್ತು, ಆಫ್ ಸೆಟ್ಟಲ್ಲೂ ಸ್ಯಾಡ್ ಆಗಿ ಹೋಗ್ತಿದ್ದೆ ನಾನು. ಬಿಕಾಸ್ ನನಗೆ ಅದು ಕಂಟಿನ್ಯೂಟಿ ಬಿಟ್ಕೊಡೋಕೆ ಇಷ್ಟ ಆಗ್ತಿರ್ಲಿಲ್ಲ. ಅಷ್ಟು ಚೆರಿಷ್ ಮಾಡಿ, ಅಷ್ಟು ಪ್ರೀತಿಯಿಂದ ನಾನು ಈ ಪಾತ್ರನ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಒಂದು ಎಮೋಷನ್ಸ್ನ ಬಿಲ್ಡ್ ಮಾಡ್ತಾ 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 ಅದೊಂದು ಪೀಕ್ ಲೆವೆಲ್ಗೆ ಬರೋವರೆಗೂ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಕೊನೆಗೆ ಅದೇ ಬಾಕಿ ಟೈಮಲ್ಲಿ ಫನ್ ಮಾಡ್ತಿದ್ದೆ, ಅದು ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಬೇಕಿತ್ತು ಅಂತ ಮಾಡ್ತಿದ್ದೆ. ಬಟ್ ಅದೇ ಸ್ವಲ್ಪ ನಾನು ಪಾತ್ರ ಅಂತ ಬಂದಾಗ ತುಂಬ ಅಟ್ಯಾಚ್ ಆಗೋಗ್ತೀನಿ ಒಂದು ಪಾತ್ರಕ್ಕೆ. ಅದು ಯಾವುದೇ ಆಗಿರಲಿ, ಅದು ಆ್ಯಕ್ಚುಲಿ ಮಾಡಬಾರ್ದು. ಆ್ಯಸ್ ಅನ್ ಆ್ಯಕ್ಟರ್ ಡಿಟ್ಯಾಚ್ಮೆಂಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫ್ರಮ್ ಎನಿ ಕ್ಯಾರೆಕ್ಟರ್. ಸೊ ಅದೇ ಒಂದು ಅವಕಾಶ ಸಿಕ್ತು ನನಗೆ ಇಲ್ಲಿ ಅಟ್ಯಾಚ್ ಆಗಿ ಡಿಟ್ಯಾಚ್ ಆಗೋಕ್ಕೆ. ಸೊ ಇಟ್ ವಾಸ್ ಫನ್. ಸೆಟ್ಟಲ್ಲಿ ಮಾತ್ರ ಹಾಗಿರ್ತಿದ್ರು ಅಥವಾ ಮನೇಲೂ ಹಾಗೆ ಇರ್ತಿದ್ರು? ಮನೇಲೂ ಹಾಗೆ ಇರ್ತಿದ್ದೆ. ಮನೇಲಿ ಕೂಡ ನನ್ನಮ್ಮ ಏನಕ್ಕೆ ಬೇಜಾರಾಗಿದ್ಯಾ, ನಾನು ಆವಾಗಲೇ ಸೆಟ್ಟಿಂದ ಅಮ್ಮ ಇಲ್ಲಮ್ಮ ಹಂಗೆ ಏನು ಸೆಟ್ಟಲ್ಲಿ ಏನಾರು ಆಯ್ತಾ, ಏನಾರು ಅಂದ್ರ ಅಮ್ಮನಿಗೆ ಆ ಥರ ತಲೆ ಹೊಟ್ಟೋಗ್ಬಿಡ್ತಿತ್ತು. ಅಮ್ಮ ಇಲ್ಲ ಸೆಟ್ಟಲ್ಲಿ ಹಂಗೆ ಏನಿಲ್ಲ, ಎಲ್ಲರೂ ಫನ್ ಮಾಡ್ತಿತ್ತು, ಮತ್ತೆ ಯಾಕೆ ನೀನು ಹಿಂಗಿದ್ಯಾ ಅಂತ. ಅದ್ರದ್ದು ಇಂಪ್ಯಾಕ್ಟ್ ಬೀಳ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲ, ಅನ್ಕಾನ್ಷಿಯಸ್ಲಿ ಅದ್ರದ್ದು ಪಾತ್ರದ ಇಂಪ್ಯಾಕ್ಟ್ ಬೀಳ್ತಾ ಇರುತ್ತೆ. ಸೊ ಇದು ನನಗೆ ನಾಟಕಗಳು ಮಾಡ್ಬೇಕಾದ್ರೂ ಆಗ್ತಿತ್ತು. ಸುಮಾರು ಸಲ ನಾನು ಸರ್ ಹತ್ರ ಎಲ್ಲ ಅಳ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದೀನಿ, ಸರ್ ನನಗೆ ಆಗ್ತಿಲ್ಲ ಸರ್, ತುಂಬ ಎಮೋಷನ್ಸ್, ಎಲ್ಲ ಎಮೋಷನ್ಸ್ ಮಿಕ್ಸ್ಡಪ್ ಆಗಿ ಒಳಗಡೆ ಬಂದರೆ ನಮ್ಮ ಎಮೋಷನ್ಸ್ ಯಾವುದು, ಪಾತ್ರದ ಎಮೋಷನ್ಸ್ ಯಾವುದು ಅಂತ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಈವನ್ ಮೈ ಟೀಚರ್ಸ್, ಮೇಘ ಸಮೀರ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ದೇವರ್ ಹೆಲ್ಪಿಂಗ್ ಮಿ ಔಟ್, ಹಿಂಗೆ ಮಾಡು ಡಿಸ್ಟ್ರಾಕ್ಟ್ ಆಗೋ ಅವಾಗ. ಸೊ ಅದೊಂದು ತಲೆಯಲ್ಲಿತ್ತು ನನಗೆ. ಸೊ ಐ ನೀಡ್ ಟು ಕೀಪ್ ಮೈ ಸೆಲ್ಫ್ ಡಿಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಕ್ಯಾರೆಕ್ಟರ್ ಅಂತ. ಆವಾಗ ಅದೇ ಈ ಒಂದು ಪ್ರೋಸೆಸ್ ನಂದು ಕ್ಯಾರೆಕ್ಟರಿಸ್ಟಿಕ್ ಮೇಕಿಂಗಲ್ಲಿ ಕಂಟಿನ್ಯೂ ಆಯಿತು. ನೀವೀಗ ತಾಯಿ ಬಗ್ಗೆ ಹೇಳಿದ್ರಿ, ಸೊ ನಿಮ್ಮ ಮನೇಲಿ ಹೆಂಗೆ ಸಪೋರ್ಟ್ ಮಾಡಿದ್ರಿ? ನಾರ್ಮಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಇವತ್ತಿನ ಜನ್ರೇಷನ್ ಹೇಳ್ಬೇಕಾದ್ರೆ ಕೆಲವರು ಬೇಡ ಅಂತ ಹೇಳೋದು ಜಾಸ್ತಿ. ಸೊ ಹೆಂಗೆ ಸಪೋರ್ಟ್ ಮಾಡಿದ್ರು ಅವರು? ಇಲ್ಲ, ನಾನು ಅದರಲ್ಲಿ ತುಂಬ ಲಕ್ಕಿ ಪರ್ಸನ್. ನನಗೆ ಅಣ್ಣ, ತಂಗಿ, ಅಪ್ಪ, ಅಮ್ಮ ಇಟ್ಟಿದ್ದಾರೆ. ಸ್ವಲ್ಪ ಮನೇಲಿ ಇಷ್ಟು ಜನ ಇದ್ದೀವಿ ನಾವು. ಸೊ ಮೊದಲಿಂದನೂ ನನ್ನ ಅಮ್ಮನೂ ಕೂಡ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರು. ಸೊ ಮೊದಲಿಂದನೂ ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಎಂಕರೇಜ್ಮೆಂಟ್ ಇರ್ತಿತ್ತು. ಇಂಟರ್ನ್ಯಾಷನಲ್, ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ಸ್ ಅಂದಾಗೆಲ್ಲ ಅಮ್ಮ ಅಪ್ಪ ಇಬ್ಬರು ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗೆ ಯಕ್ಷಗಾನನೂ ಮಾಡ್ತಿದ್ದೆ. ಅಪ್ಪ ಮಂಗಳೂರವರಾಗಿದ್ದರು. ಸೊ ಯಕ್ಷಗಾನದ್ದು ಸ್ವಲ್ಪ ಟ್ರಿಕ್ಸ್ ಎಲ್ಲ ಕಲಿತಿದ್ದೆ. ಅದೇ ನನಗೆಲ್ಲೂ ಮಾಡಬೇಡ ಅಂತ ನನ್ನ ತಂದೆ ತಾಯಿ ಯಾವತ್ತೂ ಹೇಳಿಲ್ಲ. ಮಾಡ್ತೀಯ ಅದನ್ನ ಮನಸ್ಸಿಟ್ಟು ಶ್ರದ್ಧೆಯಿಂದ ಹಾರ್ಡ್ ವರ್ಕಿಂದ ಮಾಡು ಅಂತಲೇ ಹೇಳಿಕೊಟ್ಟಿರೋದು. ಸೊ ನಂಗೆ ಯಾವುದೇ ಕಾರಣಕ್ಕೂ ಮಾಡಬೇಡ, ಇಲ್ಲ ಈ ಫೀಲ್ಡ್ ಸರಿ ಇಲ್ಲ, ಆ ಥರ ಯಾವತ್ತೂ ಹೇಳಿಲ್ಲ. ನೀನು ಮಾಡು, ನಿನ್ನ ಜೊತೆ ನಾವು ಹಿಂದೆ ನಿಂತ್ಕೋತೀವಿ, ನಿನ್ನ ಪ್ರೊಟೆಕ್ಟ್ ನಾವು ಮಾಡ್ತೀವಿ, ಆ ಥರ ಒಂದು ಪ್ರಾಮಿಸಿಂಗ್ ನನ್ನ ಫ್ಯಾಮಿಲಿಯಲ್ಲಿದೆ. ಸೊ ನೋ ವರೀಸ್. ಸೊ ನೀವು ಯಕ್ಷಗಾನ ಅಂತ ಹೇಳಿದ್ರಿ, ನೀವು ಯಾವುದನ್ನ ಕಲ್ತಿರೋದು? ಯಾವ ಸೈಡ್ ಅಂದರೆ ತೆಂಕಣ, ಬಡಗಣ ಆ ಥರ ಬರುತ್ತಲ್ಲ? ಇಲ್ಲ, ನಂದು ಹೇಗೆ ಅಂದರೆ ನಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮಾಗಿ ನಡೀತಿತ್ತು. ಈಗ ಸ್ಕೂಲಲ್ಲಿ ಈ ಸೋಲೋ ಡ್ಯಾನ್ಸ್ ಆ ಥರ ಎಲ್ಲ ಇರ್ತಿತ್ತಲ್ಲ, ಆಗ ಅಪ್ಪ ಈ ಮಂಗಳೂರಲ್ಲಿ ಇರ್ಬೇಕಾದ್ರೆ ಈ ಯಕ್ಷಗಾನದು ಎಲ್ಲ ಅವತಾರೆಲ್ಲ ಹಾಕ್ಕೊಂಡು ಹೋಗೋದಿರ್ತಿತ್ತು. ಆಗ ನನ್ನ ಗ್ರ್ಯಾಂಡ್ ಫಾದರ್ ಕಡೆಯಿಂದ ಒಬ್ಬರು ಗುರುಗಳಿಂದ ನಾನು ಕಲ್ತಿದ್ದು. ಸೊ ನನ್ನ ಗ್ರ್ಯಾಂಡ್ ಫಾದರ್ ಕೂಡ ಹಂಗೆ ಹೇಳ್ಕೊಡ್ತಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನಂದು. ಆವಾಗ ಮಾಡೋದು. ಮತ್ತು ನಾನು ಕಂಟೆಂಪ್ರರಿ ಡ್ಯಾನ್ಸರ್ ಕೂಡ ಆಗಿದ್ದೆ. ನಾನು ಯೋಗದಲ್ಲಿದ್ದೆ, ಜಿಮ್ನಾಸ್ಟಿಕ್ಸಲ್ಲಿದ್ದೆ. ಸೊ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರ್ತಿತ್ತು. ಸೊ ಐ ಯೂಸ್ ಟು ಪರ್ಫಾರ್ಮ್ ಕಂಟೆಂಪ್ರರಿ ಆಲ್ಸೋ, ಐ ಯೂಸ್ ಟು ಡೂ ಯಕ್ಷಗಾನ ಆಲ್ಸೋ, ಐ ಯೂಸ್ ಟು ಡೂ ಭರತನಾಟ್ಯಂ ಆಲ್ಸೋ. ಸೊ ಎಲ್ಲ ಮಿಕ್ಸಪ್ ಆಗಿ ಹಿಪ್ ಹಾಪು ಮಾಡ್ತಿದ್ದೆ ಜೊತೆಗೆ. ಹೌದಾ? ಅದನ್ನು ಸ್ಟೇಟ್ ಏನೋ ಕಾಂಪಿಟೇಷನ್ಸ್ ಆ ಥರ ಎಲ್ಲ ಹೋಗ್ತಿದ್ದೆ ನಾನು.
ಸೊ ಎಲ್ಲ ಮಿಕ್ಸ್ಡಪ್ ಆಗ್ತಿತ್ತು ನಂದು. ನೀವು ಇವಾಗಲೇ ಎಷ್ಟು ಹೇಳಿದ್ರೆ ನಂಗೆ ಸಿಬ್ಲಿಂಗ್ಸ್ ಇದ್ದಾರೆ ಅಂತ. ಸೊ ಈ ಚೋಟು ಏನು ಮಾಡ್ತಿತ್ತು ಸೆಟ್ಟಲ್ಲಿ? ಚೋಟು ಮತ್ತು ಮ್ಯಾಮು ಹಿಡಿಯೋಕ್ಕೆ ಆಗಲ್ಲ, ಫುಲ್ ಫನ್ ಮಾಡೋರು. ನಾನು ಸರ್ ಅನ್ಸುತ್ತೆ ಸ್ವಲ್ಪ ಆದಷ್ಟು ಬೇರೆ ಬೇರೆ ಕಡೆ ಪಾತ್ರದಲ್ಲಿರೋಣ. ಇವ್ರು ಫುಲ್ ಫನ್ ಮಾಡ್ತಿದ್ರು. ಇವ್ರದ್ದು ಅವರೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಮೊಬೈಲ್ ಕಾನ್ಸೆಪ್ಟ್ ಮಾಡ್ತಾ ಇದೀವಿ, ಮೊಬೈಲ್ ರೀಲ್ಸ್ ಮಾಡ್ತಾ ಇದ್ರು ಇಬ್ರು. ಮೈರಾ ಸ್ಟಾರ್ಟ್ ಮಾಡ್ಕೊಳ್ಳೋರು. ಇಲ್ಲ ಆಕ್ಚುಲಿ ಮ್ಯಾಮ್ ಸ್ಟಾರ್ಟ್ ಮಾಡ್ಕೊಳ್ಳೋರು ಜಾಸ್ತಿ. ಮ್ಯಾಮ್ ಅದ್ ಮಾಡೋಣ ಇದ್ ಮಾಡೋಣ, ಅದು ಇಬ್ರದ್ದು ಸ್ವಲ್ಪ ಅವಾಗ ಸ್ಟಾರ್ಟ್ ವೈಬ್ ಮ್ಯಾಚ್ ಆಗ್ತಿದೆ. ಇಲ್ಲ ನಮ್ಮಿಬ್ರದ್ದು ವೈಬ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡೋರು, ಜೊತೆಗೆ ನಾನು ಅಲ್ಲಿ ಇಲ್ಲಿ ಮಾಡೋದು, ಮತ್ತೆ ಕ್ಯಾರೆಕ್ಟರ್ಗೆ ಹೋಗೋದು. ಕ್ಯಾರೆಕ್ಟರ್ ಬಂದಾಗ ಎಲ್ಲರೂ ಇನ್ವಾಲ್ವ್ ಆಗ್ತಿದ್ರು. ಅದಿತ್ತು. ಅದು ಎಲ್ಲರೂ ಫನ್ ಆಗಿದ್ರು. ಆ ಕ್ಯಾರೆಕ್ಟ್ರು ಬಂತು ಅಂದರೆ ಅದೊಂದು ಆ ಫ್ಯಾಮಿಲಿಯಲ್ಲಿ ನಡೆಯುವಂಥ ಅದೊಂದು ದೊಡ್ಡ ಪರಿಣಾಮ, ಒಂದು ಕೆಟ್ಟ ಪರಿಣಾಮ ಆಗುವಂಥದ್ದು. ಆ ಟೈಮಲ್ಲಿ ಎಲ್ಲರೂ ಅಷ್ಟೇ ಫನ್ ಆಗಿದ್ರು ಇನ್ವಾಲ್ವ್ ಆಗಿಬಿಡ್ತಿದ್ರು. ಕ್ಲೈಮ್ಯಾಕ್ಸಲ್ಲಂತೂ ಒಂದು ಸಣ್ಣದೊಂದು ಡೈಲಾಗ್ ಇದೆ. ಆ ಡೈಲಾಗಲ್ಲಿ ಇಡೀ ಸೆಟ್ಟಲ್ಲಿ ಕಣ್ಣಲ್ಲಿ ನೀರು ಬಂದಿದೆ, ಇಡೀ ಸೆಟ್ಟಲ್ಲಿ ಕಣ್ಣಲ್ಲಿ ನೀರು. ನನಗೆ ಗೊತ್ತಿಲ್ಲಂಗೆ ಆ ಥರ ಇನ್ವಾಲ್ವ್ ಆಗಿಬಿಟ್ಟಿದ್ವಿ ನಾವು. ನಿಜವಾಗ್ಲೂ ಇವಳು ಮಗಳೇನೋ, ನಿಜವಾಗ್ಲೂ ಅವ್ರ ಹೆಂಡತಿ ಏನೋ, ನಿಜವಾಗ್ಲೂ ನನ್ನ ಫ್ಯಾಮಿಲಿ ಏನೋ, ನಿಜವಾಗ್ಲೂ ನನ್ನ ಫ್ಯಾಮಿಲಿಯಲ್ಲೇ ನನಗೂ ಒಬ್ಳು ಮಗಳಿರೋದ್ರಿಂದ ನನ್ನ ಫ್ಯಾಮಿಲಿನೇ ಈ ಥರ ಆಗ್ತಾ ಇರ್ಬೋದು, ನನ್ನ ಮಗಳೇ ತಪ್ಪಿಸ್ಕೊಂಡಿರ್ಬೋದು. ಅದು ನನಗೆ ಇನ್ವಾಲ್ವ್ ಆಗ್ಬಿಟ್ಟೆ ನಾನು ಫುಲ್ಲು. ಆ್ಯಕ್ಚುಲಿ ಇವರು ಇನ್ವಾಲ್ವ್ ಆಗೋದ್ರಲ್ಲಿ ಆ ಡೈಲಾಗ್ನ ಎಷ್ಟು ಎಮೋಷನ್ ಆಗಿ ಹೇಳ್ತಿದ್ದಾರೆ ಅಂದರೆ, ನನಗೇನು ಅಳೋ ಸೀನೇನು ಇರಲಿಲ್ಲ ಅಲ್ಲಿ. ಅಂದರೆ ಬೇಜಾರಲ್ಲಿರಬೇಕು, ಸೊ ಸುಮ್ಮನೆ ಇದ್ದೆ. ಇವ್ರು ಹೇಳೋದಕ್ಕೆ ಆಟೋಮೆಟಿಕ್ಲಿ ಕಣ್ಣಲ್ಲಿ ನೀರು ಬಂದಿದೆ ನನಗೆ. ಆ ಸೆಟ್ಟಲ್ಲೇ ಅದು ವಿಕ್ಟ್ರಿ ವಾಸು ಅವರು ಇದ್ದರು, ಅವರು ಅಷ್ಟೇ ಇನ್ಸ್ಪೆಕ್ಟರ್ಗೆ ಪಾತ್ರ ಮಾಡ್ತಿದ್ರು. ನಾಗರಾಜ್ ಏನಮ್ಮ ಕಣ್ಣಲ್ಲೇ ನೀರು ಬಂದ್ಬಿಟ್ಟೆ, ನನಗೆ ಸೆಟ್ಟಲ್ಲಿ ಎಳಬಾರ್ದು ಅಂದ್ಬಿಟ್ಟೆ, ಶಾರ್ಟಲ್ಲಿ ಎಳಬಾರ್ದು, ಅದಕ್ಕೆ ಸುಮ್ಮನೆ ಅದು ಕಣ್ಣಲ್ಲಿ ನೀರು ಬಂದ್ಬಿಡ್ತು, ನನಗೂ ನನ್ನ ಮಗಳು ನೆನಪಾಗ್ಬಿಟ್ರು ಅಂತ ಅಂದರು. ಅದು ಅಷ್ಟು ಚೆನ್ನಾಗಿತ್ತು. ದೃಶ್ಯ ಥರ ಒಂದು ಸಬ್ಜೆಕ್ಟು, ಅಂದರೆ ದೃಶ್ಯ ಬೇರೆ ಸಬ್ಜೆಕ್ಟು, ಇದು ಬೇರೆ ಸಬ್ಜೆಕ್ಟು, ಅದು ಕ್ಯಾರಿ ಮಾಡೋಕ್ಕಾಗಲ್ಲ. ಬಟ್ ಫ್ಯಾಮಿಲಿ ಅಂತ ಬಂದಾಗ ದೃಶ್ಯದಲ್ಲಿ ಶಿವಣ್ಣ, ರವಿ ಸರು ಮತ್ತು ಫ್ಯಾಮಿಲಿ 2 ಹೆಣ್ಮಕ್ಳು, ಇದರಲ್ಲೂ ಫ್ಯಾಮಿಲಿ 2 ಹೆಣ್ಮಕ್ಳು. ನಾನು ಕೂಡ ದೃಶ್ಯ ಭಾಗ 1ರಲ್ಲಿ ಮಾಡಿದ್ದೆ. ನನ್ನನ್ನು ಇನ್ವೆಸ್ಟಿಗೇಷನ್ ಕರೀತಾರೆ, ನನ್ನ ಬಸ್ಸಲ್ಲೇ ಅವರು ನಂಜನಗೂಡಿಗೆ ಬರ್ತಾರೆ, ಅವರು ದೇವಸ್ಥಾನಕ್ಕೆ ಮತ್ತೆ ಇಂಟಗ್ರೇಷನ್ ಕರಿತಾ ಇರ್ತಾರೆ ನನಗೆ ಪೊಲೀಸ್ನವರು. ಹಾಗಾಗಿ ಏನೋ ಇದೊಂದು ಸಬ್ಜೆಕ್ಟು. ನಮ್ಮ ರಂಗಸ್ವಾಮಿ ಕಪ್ಪಿನೇಪಳ್ಳಿ ಅವರು 25 ವರ್ಷ ಆಗಿದೆ ಪಾಪ ಇಂಡಸ್ಟ್ರಿಗೆ ಬಂದು. ಅವರು ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಕುಣಿಗಲ್ ಯಾವುದೋ ಒಂದು ಸಣ್ಣ ಗ್ರಾಮದಿಂದ ಬಂದು ಏನೂ ಸಿನಿಮಾದಲ್ಲಿ ಮಾಡೋಕ್ಕಾಗದೆ ನಮ್ಮ ಥರನೇ ಅವರು ಸಫರ್ ಪಟ್ಟು, ನಮ್ಮದು 25 ವರ್ಷ, ಅವ್ರದ್ದು 25 ವರ್ಷ, ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಒಂದು 4 ಸಾಂಗು ಅವರೇ ಬರೆದಿದ್ದಾರೆ. ಅದ್ಭುತವಾದ ಸಾಂಗು, ಕೇಳಿರ್ತೀರಿ. ಡೈಲಾಗು ನಮ್ಮ ಪೃಥ್ವಿ ಅವರು ಬರೆದಿದ್ದಾರೆ, ಕ್ಯಾಮ್ರಾಮೆನ್ನು ರಾಜೇಶ್ ಅವರು. ತುಂಬ ಚೆನ್ನಾಗಿದೆ. ನಮ್ಮ ನಿರ್ಮಾಪಕರು ಬಂದು ಹಿತಾ ಆರ್ಗೌಡ ಅವರು 3 ಗಂಟೆಗೆ ಎಲ್ರಿಗೂ ಪೇಮೆಂಟ್ ಕೊಟ್ಬಿಡ್ತಿದ್ರು. ಸಣ್ಣ ಸಿನಿಮಾ ಆದ್ರೂ ಒಳ್ಳೆ ಕತೆ ಇಟ್ಕೊಂಡು ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರೂ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಎಲ್ರಿಗೂ ಇಷ್ಟ ಆಗುತ್ತೆ 100% ಸಿನಿಮಾ. ಸರ್, ನೀವು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದ್ರಿ. ಸೊ ಎಷ್ಟು ದಿನ ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಿದ್ರಿ ನೀವು? ಕ್ಲೈಮ್ಯಾಕ್ಸು ಒಂದು 4 ಡೇಸ್ ಮಾಡಿದ್ವಿ. 4 ಡೇಸ್ ಅದು ಸ್ಟೇಷನಲ್ಲೇ ನಡೆಯುವಂಥದ್ದು. ಸ್ಟೇಷನ್ನು ಮತ್ತು ಮಗಳು ತಪ್ಪಿಸ್ಕೊಂಡಿರ್ತಾಳೆ, ರೈಲ್ವೆ ಟ್ರ್ಯಾಕು, ಆ ಥರ ಈ ಥರ ಒಂದಷ್ಟು ಕ್ಯಾರಿ ಮಾಡಿದ್ವಿ. ಅದನ್ನು ಸಿನಿಮಾದಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ, ಆ ಫೀಲ್ ನಿಮ್ಗೆ ಆಗುತ್ತೆ. ಸರ್, ಅದೇ ನಾನು ಸಾಂಗ್ ನೋಡ್ತಾ ಇದ್ದೆ, ತುಂಬ ಒಳ್ಳೆ ಬಾಂಡಿಂಗ್ ಬಂದಿದೆ ನಿಮ್ಮದು ಮತ್ತು ಮಕ್ಕಳದು. ಸೊ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಹೇಳಿದ್ನಲ್ಲ, ನನಗೆ ಒಬ್ಳು ಹೆಣ್ಮಗಳು ಇರೋದ್ರಿಂದ ನನ್ನ ಫ್ಯಾಮಿಲಿಲೇ ಏನೋ ತೊಂದರೆ ಆಗಿರಬೇಕು, ಅದು ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ನಾವು ಗೊತ್ತೇ ಇಲ್ಲ ನಮಗೆ. ಇವಳಂತೂ ತಪ್ಪಿಸ್ಕೊಂಡಿರ್ತಾಳೆ ಸಿನಿಮಾದಲ್ಲಿ, ಅವಳನ್ನ ನಾವು ಹುಡುಕ್ತಾ ಇರ್ತೀವಿ. ಅದು ಏನೋ ಒಂದು ಅತಾಚುರಿ ಆಗಿರುತ್ತೆ, ಮಗಳು ಕಳ್ಕೊಂಡಿರ್ತೀವಿ, ಆ ಫೀಲಲ್ಲಿ ಮಗಳೇ ಸತ್ತೋಗಿದ್ದಾಳೆ ಅನ್ನೋದನ್ನು ಫೀಲ್ ಮಾಡಿಬಿಡ್ತಾರೆ. ಆವಾಗ ತುಂಬ ಎಮೋಷನಲ್ ಆಗಿಬಿಡ್ತೀವಿ ನಾವು ಸ್ಟೇಷನಲ್ಲಿ. ಅದರಲ್ಲಂತೂ ಇವಳಂತೂ ಎಲ್ಲ ಕಡೆ ಮೆಸೇಜೇ ಮಾಡಿರ್ತಾಳೆ, ನಮ್ಮ ಅಕ್ಕ ತಪ್ಪಿಸ್ಕೊಂಡಿರ್ತಾಳೆ ಅಂತ. ನಾವೆಲ್ಲ ತಲೆ ಕೆಡಿಸ್ಕೊತೀವಿ, ಹೆಂಗೆ ಗೊತ್ತಾಯಿತು ನಾವು ಯಾರಿಗೂ ಗೊತ್ತಾಗಬಾರ್ದು ನಮ್ಮ ಫ್ಯಾಮಿಲಿ ವಿಚಾರ ಅಂತಂದರೆ ಹೆಂಗೆ ಗೊತ್ತಾಯ್ತು ಅಂದರೆ ಗ್ರೂಪ್ಗೆ ಹಾಕ್ಬಿಟ್ಟಿರ್ತಾಳೆ, ನಮ್ಮ ಅಕ್ಕ ಸಿಕ್ಕಿರೋ ಗ್ರೂಪ್ ಹಾಕ್ತೀಯಪ್ಪ ಅಂತೇಳಿ ಅವಳು. ಮೇ ಬಿ ಇವರ ಪಾತ್ರ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಬರ್ತಿದ್ದಾರೆ ಅಂತ ನಾನು ಅನ್ಕೋತೀನಿ. ಪುಟ್ಟ, ನಾನು ಗೊತ್ತಿರೋ ಪ್ರಕಾರ ಶೀಸ್ ಅ ಸಿಂಗರ್ ಆಲ್ಸೋ ಅಂತ ಹಾಡ್ತೀಯ ಅಂತ ಕೂಡ ಕೇಳಿದ್ದೆ. ಹಾಡ್ತೀಯಲ್ಲ? ಈಗ ಭರತನಾಟ್ಯಂ ಸಾಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಹಾಡ್ತಾರೆ. 1-2 ಲೈನ್ ಹೇಳ್ಬೋದಾ? ಒಂದು ಜೊತೆ ಇದೆ, ಅದನ್ನ ಹಾಡ್ತೀನಿ. ಸಾ ಸಾ ನಿ ದ ಮ ಗ ಮ ಗ ಸ ಗ ಮ ಗ ನಿ ಸ ಸಾ ನಿ ದ ಮ ಗ ಮ ಗ. The
ಗುತಕ ತಳಂಗು ತಕದಿಗು ತಕತದಿ ಗಿಣತೋಂ ತಕ್ಕತಿ ಗತಿ ಜಂ ತಾ ತತರತಿ ಗತಿ ಜಂ ದಿ ತಕ್ಕತಿ ಗತಿ ಜಂ ತತರತಿ ಗತಿ ಜಂ ಥಜಂ ತಢಣ ತ ಝಣುತ್ತ ದಿಮಿತ್ತ ತಾಹತ ಜಂತರಿ ಕಿಟತಕ ತತ್ತಿತ್ತ ತಕ್ಕರಿತ್ತ ತದಿಗಿಣತೋಂ ತಕ್ಕರಿತ್ತ ತದಿಗಿಣತೋಂ ತಕ್ಕರಿತ್ತ ತದಿಗಿಣತೋಂ ಸಾ ನಿ ಗ ಮ ಗ ಮ ಗ ಸ ಗ ಮ ಗ ನಿ. ಚೆನ್ನಾಗಿ ಹಾಡಿರ್ತಾಳೆ. ಅಂದ್ರೆ ನೀನು ಪುಟ್ಟ ಸಾಂಗ್ ಮುಂಚೆನೆ ಕಲಿತಿದ್ಯಾ? ಅಂದರೆ ಮುಂಚೆ ಕಲಿತಾ ಇರಲಿಲ್ಲ, ಡಾನ್ಸ್ ಕ್ಲಾಸ್ ಹೋಗ್ತೀನಲ್ಲ ಹಾಗೆ ಅಲ್ಲೇ ಕಲ್ತ್ಕೊತಾ ಇದ್ದೆ. ಬಟ್ ಇವಾಗ ಎಕ್ಸಾಮ್ ಇದ್ದಿದ್ದರಿಂದ ಅದು ಸಿಂಗಿಂಗ್ ಕ್ಲಾಸಸ್ಗೆ ಹೋಗ್ತಾನೆ. ಎಕ್ಸಾಮ್ಸ್ ನಡೀತಾ ಉಂಟಾ? ಡಾನ್ಸ್ ಎಕ್ಸಾಮ್, ಜೂನಿಯರ್ ಎಕ್ಸಾಮ್. ಹೌದಾ, ಬರ್ದಿದ್ಯಾ ನೀನು? ಹಾಗೆ ಜೂನಿಯರ್ ಎಕ್ಸಾಮ್ ತಗೊಂಡಿದ್ದೆ, ಅದಕ್ಕೆ ಸಿಂಗಿಂಗ್ ಅದೆಲ್ಲ ಇತ್ತು ಪ್ರಾಕ್ಟಿಕಲ್ಸ್ಗೆ, ಸೊ ಅದಕ್ಕೆ ಸಿಂಗಿಂಗ್ ಕ್ಲಾಸ್ ಹೋಗ್ತೆ. ಬಟ್ ನೀನು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಡಾನ್ಸು, ಸಿಂಗಿಂಗು, ಕ್ಲಾಸು, ಆ್ಯಕ್ಟಿಂಗು? ಶೂಟಿಂಗ್ ಬಂದಾಗ ಅಂದರೆ ಲೈಕ್ ಸ್ಕೂಲ್ ಇರಲ್ಲ, ಅವಾಗ ಡಾನ್ಸಿಂಗ್ ಇರಲ್ಲ. ಸ್ಕೂಲಿಂದ ಬಂದ ತಕ್ಷಣ ಒಂದು ಸ್ವಲ್ಪ ಬ್ರೇಕ್ ಇರುತ್ತೆ, ಅವಾಗ ಹೋಮ್ವರ್ಕ್ ಎಲ್ಲ ಮಾಡ್ತೀನಿ, ಆಮೇಲೆ ಡಾನ್ಸ್ ಕ್ಲಾಸ್ ಹೋಗ್ತೀನಿ. ಬಂದಿನ ಓದ್ಕೊಳ್ಳೋದಿದ್ರೆ ಓದ್ಕೊಳ್ಳೋದು, ಆಮೇಲೆ ನೆಕ್ಸ್ಟ್ ಡೇ ಆಮೇಲೆ ಅಂದರೆ ಓವರ್ ಆಲ್ ಬ್ಯುಸಿ ಮಾಡ್ತಾನೆ. ಹೌದು. ಪುಟ್ಟ ಏನು ಅಂತ ಹೇಳಿದ್ರೆ, ನೀನು ಸಣ್ಣ ವಯಸ್ಸಿಂದನೇ ಇವಾಗಲೇ ಏನು ಆ್ಯಕ್ಟಿಂಗ್ ಶುರು ಮಾಡ್ಕೊಂಡಿದ್ದೆ. ಸೊ ನಿನ್ನ ಇನ್ಸ್ಪಿರೇಷನ್ ಯಾರು? ಫಸ್ಟ್ ಆ್ಯಕ್ಟಿಂಗ್ ಮಾಡಿದ್ದು ಯಾವ್ದು ಹೇಳು? ಪಾರುಸಿ. ಅದು ಹೆಂಗೆ ಸಿಕ್ತು ಪುಟ್ಟ ಹೇಳ? ರಾಜ್ ಸರ್ ಹತ್ರ ನಾನು ಫಸ್ಟ್ ಆಡಿಷನ್ ಮಾಡಿದ್ದು ಪಾರುಸಿಗೆ. ಫ್ರೇಮಲ್ಲೆಲ್ಲ ಚೆನ್ನಾಗಿ ಕಾಣ್ತೀನಿ, ನೀನೇ ಇರು ಅಂತ ಹೇಳಿ ಪಾರುಸಿಗೆ. ಹೌದಾ? ದಿಲೀಪ್ ರಾಜ್ ಸರ್ ಏನು ಹೇಳ್ಕೊಟ್ರು ಪುಟ್ಟ? ಅಂದರೆ ಎಕ್ಸ್ಪ್ರೆಷನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸ್ಬೇಕು. ಒಂಥರ ಎಲ್ಲ ಆಲ್ರೌಂಡರ್ ಅಂತ ಎಲ್ಲ ಮಾಡ್ತಾಳೆ. ನಮ್ಮಲ್ಲಿ ಇವಾಗ ನಮ್ಗಂತೂ ಸಾಧ್ಯನೇ ಇಲ್ಲ, ಅದು ಚಾನ್ಸೇ ಇಲ್ಲ. ನಾವು ಇವಾಗ ಕಡೆ ಶೂಟಿಂಗ್ ಇದ್ರೆ ಜಿಮ್ಗೆ ಹೋಗೋಕ್ಕಾಗಲ್ಲ, ಜಿಮ್ ಇದ್ರೆ ಶೂಟ್ ಬಿಡಬೇಕಾಗತ್ತೆ. ಹಂಗೆ ನಾವು ಇರೋ 2 ಕೆಲಸನೇ ಮಾಡೋಕ್ಕಾಗಲ್ಲ, ಇನ್ನು ಅಷ್ಟೂ ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ. ಸೂಪರ್ ಆಕ್ಟಿವ್ ಅಂತಾನೆ ಹೇಳ್ಬೋದು. ಹೈಪರ್ ಆಕ್ಟಿವ್. ಗಣೇಶ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ಪ್ರೇಮ್ ಸರ್ ಜೊತೆ, ರವಿ ಸರ್ ಜೊತೆ, ಶಿವರಾಜ್ ಕುಮಾರ್ ಸರ್ ಜೊತೆ, ಅಂದ್ರೆ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರು ಅವ್ರ ಜೊತೆ ಮಾಡಿರೋದೊಂದು ಹ್ಯಾಪಿ. ಹೌದಾ? ನೀಲಕಂಠು ಅವ್ರದ್ದೇ ಒಂದು ಭಾನ್ಸು ಅಂತ ಇಂಗ್ಲಿಷ್ ಅಂದ್ರೆ ಕ್ಲಾಸಸ್ ಆಗ್ತಿದೆ, ಅವ್ರ ಜೊತೆ ಮಾಡಿರೋದು. ಅವ್ರ ಟೀಮ್ ಎಲ್ಲ ಹೇಳ್ತಾ ಇದ್ರು ನೀನೇ ಫಸ್ಟ್ ಅವ್ರ ಜೊತೆ ಆಕ್ಟ್ ಮಾಡಿರೋದು ಅಂತ. ಶಾಂತಲ ದೇವಿ ಅವ್ರದ್ದು ರೆಕಾರ್ಡ್ಸ್ನೆಲ್ಲ ಬ್ರೇಕ್ ಮಾಡಿದ್ದಾರೆ. ಅದಕ್ಕೆ ಹೆವಿ ಟ್ಯಾಲೆಂಟೆಡ್. ಅದೇ ಹೇಳಿದ್ದು. ತುಂಬಾ ಮಾತು ಕೂಡ ಪಟ 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 ಮಾತಾಡ್ತಾಳ. ಆಮೇಲೆ ಎಲ್ಲ ವಿಷಯದಲ್ಲೂ ಅಷ್ಟೇ ಅವರಮ್ಮ ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಸೊ ಪ್ರತಿಯೊಂದು ನಾನು ಸೆಟಲ್ ಇರಬೇಕಾದ್ರೂ ಅವಳನ್ನ, ಆ್ಯಕ್ಚುಲಿ ನನ್ನ ಮಗಳು ಸ್ವಲ್ಪ ಸೇಮ್ ಹಾಗೇ. ಸೊ ಏನಾದರೂ ಕೇರಿಂಗು ಅದು ಇದು, ನಾನು ಸ್ವಲ್ಪ ನನಗೆ ಆ ಟೈಮಲ್ಲೇ ಫುಲ್ ಕೆಮ್ಮಿತ್ತು. ನಾನು ಕೆಮ್ತಾ ಇದ್ದರೆ ಪ್ರೊಡಕ್ಷನವ್ರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಇವಳು ಓಡೋಗಿ ನೀರು ತೊಗೊಂಬಂದಿರೋಳು. ಅಂದರೆ ಆ ಕೇರಿಂಗು ಇದು ಹಂಗೆ ಅವ್ರು ಪ್ರತಿಯೊಂದು ಮೂಮೆಂಟಲ್ಲೂ ಹಾಗೆ ನೋಡ್ಕೊಳ್ಳೋಳು. ನನಗೆ ಎಷ್ಟೋ ಸರ್ತಿ ನನ್ನ ಮಗಳನ್ನ ನೆನೆಸ್ಕೊಂಡಿದ್ದೀನಿ ಇವಳನ್ನ ನೋಡಿ. ಸರ್, ನಿಮ್ಮ ಒಂದು ನೀವು ನಟ ಆಗೋಕ್ಕಿಂತ ಮುಂಚೆ ಆಟೋ ಓಡಿಸ್ತಾ ಇದ್ರಿ ಅಲ್ವಾ ಸರ್? ಸೊ ಆ ಒಂದು ದಿನಗಳು ಹೇಗಿತ್ತು? ಅಂದರೆ ಆಟೋ ಓಡಿಸ್ಕೊಂಡು ಆಟೋ ಚಾಲಕ ಆಗಿ. ನಾನೊಂದಷ್ಟು ಗೌರ್ಮೆಂಟ್ ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡ್ತಾಯಿದ್ದೆ. ತುಮಕೂರು ಮಾದೇವಯ್ಯ ಅಂತಿದ್ರು ಅವರು ಗರಡಿಲಿ. ಆ ಡಾಕ್ಯುಮೆಂಟ್ರಿಗಳಿಗೆ ಅದರಲ್ಲೊಂದು ಕ್ಯಾರೆಕ್ಟರ್ ಮಾಡೋದು, ಜೊತೆಗೆ ಬಂದಿರುವಂಥ ಆರ್ಟಿಸ್ಟ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಆಟೋದಲ್ಲಿ ಊಟ ತಂದು ಕೊಡೋದು, ಇದೆಲ್ಲ ಮಾಡ್ತಾಯಿದ್ದೆ. ಅದಾದ ಮೇಲೆ ಒಂದು ವಿಷ್ಣು ಸಾರ್ದು ಒಂದು ಸಿನಿಮಾ ಬಂತು, ಎಲ್ಲರಂತಲ್ಲ ನನ್ನ ಗಂಡ ಅಂತ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ತು. ಆ ಅಸೋಸಿಯೇಟ್ ಡೈರೆಕ್ಟ್ರು ಬಂದು ನನ್ನ ಆಟೋದಲ್ಲಿ ಕೂತ್ಕೊತಾರೆ. ಸೊ ಪರಿಚಯ ಆಗುತ್ತೆ. ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂದಾಗ ಅದೊಂದು ಕ್ಯಾರೆಕ್ಟರ್ ಕೊಡ್ತಾರೆ, ಎಲ್ಲರಂತಲ್ಲ ನನ್ನ ಗಂಡ. ಅದರಲ್ಲಿ ಒಂದು ವಾಚ್ಮ್ಯಾನ್ ಕ್ಯಾರೆಕ್ಟ್ರ್, ಮನೆ ಕಾಯುವಂಥದ್ದು ಕ್ಯಾರೆಕ್ಟ್ರ್. ಅದು ವಿಷ್ಣು ಸಾರು ಮತ್ತು ಉಮಾಶ್ರೀ ಮೇಡಮ್ ಅಮ್ಮ ಇಬ್ಬರು ಬರ್ತಾರೆ, ಹೆಣ್ಣು ಕೇಳಕ್ಕೆ ಬರ್ತಾರೆ ಪ್ರೇಮ್ ಅವ್ರ ಮನೆಗೆ. ಅಲ್ಲಿ ಬಾಗಿಲು ತೆಗಿಯೋದು, ಗೇಟ್ ತೆಗಿಯೋದು, ಗೇಟು ಹೋದ್ಮೇಲೆ ಗೇಟ್ ಮುಚ್ಚೋದಷ್ಟೇ. ಆ ಸಿನಿಮಾ ಬಂದಮೇಲೆ ಫಸ್ಟು ದೊಡ್ಡ ಸ್ಕ್ರೀನ್ ಮೇಲೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಹೋದರೆ ಕ್ಯಾರೆಕ್ಟ್ರ್ ಇರೋಲ್ಲ, ಅದರಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಒಂದಷ್ಟು ಒಳ್ಳೆ ಸಿನಿಮಾಗಳು, ಕೃಷ್ಣಲೀಲಾ, ಅಮ್ಮ ಐ ಲವ್ ಯು, ತಾಯಿಗೆ ತಕ್ಕ ಮಗ, ಟೈಸನ್ನು, ತುಂಬ ಸಿನಿಮಾಗಳು, ಕಾಟೇರ, ಎಲ್ಲ ಸ್ಟಾರ್ಗಳ ಜೊತೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇತ್ತೀಚೆಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಿದೆ. ಇದು ನಂದು ಪ್ರಮುಖ ಪಾತ್ರ 5ನೇ ಸಿನಿಮಾ. ಈ ಸಿನಿಮಾ ಇನ್ನೂ 3 ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ. ಮತ್ತು ನಮ್ಮ ಫಾರೆಸ್ಟ್ ನಿರ್ಮಾಪಕರು ಒಂದು ಸಿನಿಮಾ ಮಾಡ್ತಿದ್ದಾರೆ, ಭರತ್ ನಾವುಂದ
ಗುಡ್ಡದ ಭೂತ ಅಂತೇಳಿ ಮಂಗಳೂರು ಸ್ಟೈಲಲ್ಲಿ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಭುಜಂಗಯ್ಯ ಅನ್ನೋ ಒಂದು ಲೀಡ್ ಕ್ಯಾರೆಕ್ಟ್ರು ಮಾಡ್ತಿದ್ದೀನಿ. ಸೊ ಈ ವರ್ಷ ಇನ್ನು 3 ಸಿನಿಮಾ ನಂದು ಬರುತ್ತೆ. ಸರ್, ಈ ಒಂದು ಕಂಟೆಂಟ್ ಹೇಗೆ ಉದ್ಭವ ಆಯಿತು? ಯಾಕೆ ಇದೇ ಕಂಟೆಂಟ್ ಮಾಡಬೇಕು ಅಂತ ತಗೊಂಡ್ರು? ಅದು ಡೈರೆಕ್ಟ್ರು ಹೇಳಬೇಕು. ಇದು ನಾವು ಕಂಟೆಂಟ್ಗೆ ನಮ್ಮ ಪಾತ್ರಧಾರಿಗಳಷ್ಟೇ. ನಮ್ಮನ್ನು ಕರೀತಾರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ, ಇದು ಒಂದು ವಿರೂಪಾಕ್ಷ ಪಾತ್ರ. ನಿಮ್ಮೊಂದು ಫ್ಯಾಮಿಲಿ ಇರುತ್ತೆ, ಕ್ಯೂಟ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಒಂದು ಸಮಸ್ಯೆ ಆಗುತ್ತೆ ಮೊಬೈಲಿಂದ. ಆ ಮೊಬೈಲಿಂದ ನಿಮಗೂ ಸಮಸ್ಯೆ ಆಗಿರುತ್ತೆ, ಬಟ್ ಅದು ಆ ಸಮಸ್ಯೆ ನಿಮ್ಮಲ್ಲೇ ಇರುತ್ತೆ, ಹೊರಗಡೆ ಎಲ್ಲೂ ಗೊತ್ತಾಗಲ್ಲ. ಎಲ್ಲರೂ ಮನೆಯಲ್ಲೂ ಈ ಥರ ಸಮಸ್ಯೆ ಮೊಬೈಲಿಂದ ಆಗ್ತಾಯಿದೆ. ಅದು ಆ ಸಮಸ್ಯೆ ಏನೇನು ಆಗ್ತಿದೆ ಅನ್ನೋದನ್ನು ನಮ್ಮ ಸಿನಿಮಾದ ಮುಖಾಂತರ ಕಂಟೆಂಟ್ ಮಾಡಿ ಜನರಿಗೆ ಕೊಡಬೇಕು ಅನ್ನೋದು ನಮ್ಮ ನಿರ್ದೇಶಕರು ಆಸೆ, ರಂಗಸ್ವಾಮಿಯವ್ರದ್ದು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಸಿನಿಮಾದ ಮೇಲೆ ಒಂದು ಪ್ರೀತಿ, ಅವರು ಒಂದು ಬೇರೆ ಥರನೇ 25 ವರ್ಷ ಆದಮೇಲೆ ಒಂದೊಳ್ಳೆ ಕಂಟೆಂಟು. ನಾನು ಕೂಡ 25 ವರ್ಷ ಆದಮೇಲೆ ಒಂದೊಳ್ಳೆ ಪೂರ್ಣ ಪ್ರಮಾಣದ ಒಂದು ಪೋಷಕ ಪಾತ್ರದಲ್ಲಿ ಮಾಡ್ತಾ ಇರೋದು ನಂದು 25 ವರ್ಷದ ಕನಸು. ಡೈರೆಕ್ಟ್ರಿಗೂ ನಮಗೂ ಒಂಥರ ಸಿಂಕ್ ಆಗಿಬಿಟ್ಟಿದೆ. ಅವ್ರದ್ದು 25 ವರ್ಷದ ಕನಸು, ನಂದು 25 ವರ್ಷದ ಕನಸು. ಹಾಗಾಗಿ ಇದು 17ನೇ ತಾರೀಕು ಸರ್ವಾಂತರ್ಯಾಮಿ, ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ ಅನ್ನೊಂದು ಟ್ಯಾಗ್ ಲೈನ್ ಇಟ್ಕೊಂಡು 17ನೇ ತಾರೀಕು ತೆರೆ ಮೇಲೆ ಬರ್ತಿದ್ವಿ. ಸರ್, ನೀವು ಇವಾಗಲೇ ಹೇಳಿದ್ರಿ ಇದು ಮೊಬೈಲ್ ಬೇಸ್ಡ್ ಒಂದು ಕಂಟೆಂಟ್ ಅಂತ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವತ್ತಾದ್ರೂ ಈ ಥರದ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದೀರಾ? ತುಂಬ ಆಗ್ತಿದೆ. ಇತ್ತೀಚೆಗಂತೂ ನಾವು ಸಿನಿಮಾ ಒಂದಷ್ಟು ಪಬ್ಲಿಸಿಟಿ ಲೈನ್ಗೆ ಹೋದಾಗ ಒಂದಷ್ಟು ವೀಡಿಯೋಸ್ಗೂ ಅದು ಇದೆಲ್ಲ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನಾವು ಮೊಬೈಲಲ್ಲೇ ನೋಡಬೇಕು. ಮೊಬೈಲು ನಮಗೂ ಕೂಡ ಈಗ ನಮ್ಮ ಹಿರೀಕರು, ನಮ್ಮ ತಾತ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಅವರು ಇವತ್ತು ಕನ್ನಡಕ ಹಾಕಲ್ಲ. ಅವ್ರಿಗೆಲ್ಲ 70-75 ವರ್ಷದ ಜರ್ನಿ. ಈಗ ನಮ್ಗೆ ಆಲ್ರೆಡಿ ಕಣ್ಣು ಸ್ವಲ್ಪ ಮಂಜಾಗಿದೆ. ನಮಗೆ ಅಂತಲ್ಲ, ಈಗ 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದ ಸಣ್ಣ ಮಕ್ಳಿಗೂ ಕೂಡ ಆ ಮೊಬೈಲ್ ನೋಡಿ ಆ ರೇಡಿಯೇಷನ್ನು ಕಣ್ಣಿಗೆ ಲೆನ್ಸ್ ಕೊಡ್ದು ಎಲ್ಲರೂ ಈಗಲೇ ಕನ್ನಡಕ ಆಗಬೇಕು, ಆ ಥರ ಆಗಿದೆ. ಇವಾಗ ಅಮೂಲ್ಯ ಅವರೇ, ನಮ್ಮ ಜನ್ರೇಷನ್ ಅಂತ ಹೇಳಿದ್ರೆ ನಾರ್ಮಲ್ ಇದಕ್ಕೆ ಈ ಒಂದು ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದರಿಂದ ಪ್ರಾಬ್ಲಮ್ ಅನುಭವಿಸೋದು ಆಲ್ಮೋಸ್ಟ್ ನಾವು ನೋಡ್ತಾ ಬಂದಿದ್ದೇವೆ. ಸೊ ನೀವು ನೋಡಿದಾಗ ಯಾವ್ದಾದ್ರು ಆ ಥರ ಆಗಿದೆ? ಹತ್ತಿರದಿಂದ ನೋಡಿದ್ದು ಅಥವಾ ನಿಮಗೆ ಆಗಿರ್ಬೋದು ಆ ಥರ? ಇಲ್ಲ, ಹತ್ತಿರದಿಂದ ನೋಡಿರೋದು ನನಗೆ ಆಗಿರೋದು ಆ ಥರ ಏನೂ ನೋಡಿಲ್ಲ. ಬಟ್ ಅದೇ ಫ್ರೆಂಡ್ಸ್ ಆ ಥರ ಇರ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಬ್ರೋ ಇವನು ಯಾರೋ ಗೊತ್ತಿಲ್ಲ ಮೆಸೇಜ್ ಮಾಡ್ತಿದ್ದಾನೆ, ರ್ಯಾಂಡಮ್ ಸ್ಟ್ರೇಂಜರ್ ಬ್ರೋ, ಎಷ್ಟು ಸಲ ಬ್ಲಾಕ್ ಮಾಡಿದ್ರು, ಬೇರೆ ಬೇರೆ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ, ಆ ಥರ ಸ್ಟೋರೀಸ್ ಎಲ್ಲ ಕೇಳ್ಪಟ್ಟಿದ್ದೀನಿ. ಮತ್ತು ಆ್ಯಂಡ್ ಆಲ್ಸೋ AI ಒಂದು ಸಿಸ್ಟಮ್ ಬಂದಿರೋದ್ರಿಂದ ಆ ಪರ್ಸನ್ನ ನಾನು ಮೀಟೇ ಮಾಡಿರಲ್ಲ. ಆ ಪರ್ಸನ್ ಜೊತೆ ನಮ್ಮ ಫೋಟೋನ ಅಟ್ಯಾಚ್ ಮಾಡಿ ಕಳಿಸ್ಬಿಡೋದು, ಅದನ್ನು ಒಂಥರ ಫೇಕ್ ರೂಮರ್ಸ್ ಥರ ಕ್ರಿಯೇಟ್ ಮಾಡೋದು. ಇದು ಸುಮಾರು ಕಾಲೇಜ್ ಲೈಫಲ್ಲೂ ಕೂಡ ನಾನು ಕಾಲೇಜಲ್ಲಿ 12th ಗ್ರೇಡ್ 11th ಗ್ರೇಡ್ ಇರ್ಬೇಕಾದ್ರೆ ಈ ಥರ ಸುಮಾರು ಇನ್ಸಿಡೆಂಟ್ಸ್ ಕೇಳ್ಪಟ್ಟಿದ್ದೆ ನಾನು. ಬಟ್ ಅದೇ ನಂದೇನು ಅಂದರೆ ನನ್ನ ವರ್ಸ್ಟ್ ಎನಿಮಿಗೂ ಈ ಥರ ಆಗಬಾರ್ದು, ಯಾರ ಲೈಫಲ್ಲೂ ಈ ಥರ ಆಗಬಾರ್ದು. ಯಾಕಂದರೆ ಅದೊಂಥರ ಟ್ರಾಮಟೈಸ್ ಮಾಡಿಬಿಡುತ್ತೆ, ಮೆಂಟಲ್ ಹೆಲ್ತನ್ನ ಅದು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗ್ತಾಯಿದೆ. ಈಗ ನಂದು ಪಾತ್ರನೇ ನೋಡಿದ್ರೆ ನಾನು ಮಾಡಿರೋದು ಒಂದು ತಪ್ಪಿಗೆ ನನ್ನಲ್ಲದೆ ನನ್ನ ಇಡೀ ಕುಟುಂಬನೇ ತೊಂದರೆಯಲ್ಲಿದೆ. ಕುಟುಂಬದ ಜೊತೆ ನನ್ನ ಕುಟುಂಬದವ್ರಿಗೆ ಗೊತ್ತಿರೋರು ಕೂಡ ಅವರು ಕೂಡ ಇದಕ್ಕೆ ಡ್ರ್ಯಾಗ್ ಆಗ್ತಾರೆ. ಸೊ ಅದೇ ನಮಗೆ ಗೊತ್ತಿಲ್ಲದೆ ನಾವು ಟ್ರ್ಯಾಪಿಗೆ ಬೀಳ್ತಾ ಇದ್ದೀವಿ. ಸೊ ಇಟ್ಸ್ ಬೆಟರ್ ದ್ಯಾಟ್ ನಾವು ಏನೇ ಡೆಸಿಷನ್ಸ್ ತೊಗೊಳ್ಳೋದಾದರೂ ಅಟ್ಲೀಸ್ಟ್ ದೊಡ್ಡವ್ರಿಗೆ ಏನಾರು ಅದ್ರ ಬಗ್ಗೆ ತಿಳಿಸಿದ್ರೆ ಮೊದಲೇ ಮೇ ಬಿ ಅದು ತಿಳಿಸೋಕ್ಕೂ ಸ್ವಲ್ಪ ಭಯ ಇರುತ್ತೆ ನಮಗೆ. ಎಸ್ಪೆಷಲಿ ಈಗ ನಾವು ಜೆನ್ಝಿ ಅನ್ನೋ ಜನ್ರೇಷನ್ ಇದೆ, ನಾವು ತುಂಬ ಫೋನಿಗಿದ್ವಿ. ನಾನು ಫಸ್ಟ್ ಫೋನ್ ಅಡಿಕ್ಟೆಡೇ ಇದ್ದೆ. ಈಗ ಸ್ವಲ್ಪ ಈ ಪಾತ್ರ ಮಾಡಾಮೇಲೆ ಸ್ವಲ್ಪ ಇಲ್ಲ ಬೇಡ, ಸ್ವಲ್ಪ ಸ್ಟಾಪ್ ಮಾಡೋಣ. ಫೋನ್ ನೋಡ್ತಾ ಇರೋದ್ರಿಂದ ಬರೀ ಕಣ್ಣು ಪ್ರಾಬ್ಲಮ್ ಆಗುತ್ತೆ, ಸೊಸೈಟಿಗೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ಯಾರು ಮೆಂಟಲ್ ಹೆಲ್ತ್ ಫೈಟ್ಸ್ ಆರ್ ವೆರಿ ಸೈಲೆಂಟಲಿ ಅದು ಫೈಟ್ ನಾವು ಸ್ಟ್ರಗಲ್ ಮಾಡೋದು. ಸೊ ಐ ಥಿಂಕ್ ಫೋನಿಂದ ಇಟ್ ವಿಲ್ ಡಿಸ್ಟ್ರಾಯ್ ಇವನ್ ಯುವರ್ ಮೆಂಟಲ್ ಹೆಲ್ತ್ ಅಂತ. ಅದೇ ಸುತ್ತಮುತ್ತ ಅದನ್ನು ನಾವು ಏನೇ ಮಾಡಲು ಕೂಡ ಯೋಚನೆ ಮಾಡಿ ಕರೆಕ್ಟ್ ಡಿಸಿಷನ್ಸ್ ತೊಗೊಂಡು ಮಾಡಬೇಕು. ತೊಂದರೆ ಆಗ್ತಿದೆಯಾ ಅದು ಅಡಲ್ಟಿಗೆ ನೋಡಿ ನನ್ನ ಲೈಫಲ್ಲಿ ಹಿಂಗೆ ಆಗ್ತಾಯಿದೆ. ಸೊ ಮೇ ಬಿ ಅಡಲ್ಟಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಸೊಲ್ಯೂಷನ್ ಕೊಡ್ಬೋದು, ಹೇಗೆ ಸಪೋರ್ಟ್ ಮಾಡ್ಬೋದು ಇದೊಂದು ವ್ಯಕ್ತಿಗೆ ಅಂತ. ಸೊ ಅದೇ ನನ್ನ ಲೈಫಲ್ಲಿ ಈ ಥರ ಯಾವತ್ತೂ ಆಗಿಲ್ಲ. ನನಗೆ ಗೊತ್ತಿರೋರೆ ಸ್ವಲ್ಪ ಗೊತ್ತು ಅಷ್ಟೇ. ನೀವು ಹೇಳಿದ್ರಿ ನೀವು ಥಿಯೇಟರ್ ಮಾಡ್ತಾ ಇದ್ರಿ, ಇವಾಗ ಫಸ್ಟ್ ಮೂವಿ ಅಂತ. ಸೊ ಥಿಯೇಟರ್ಗೂ ಈ ಮೂವೀಸ್ಗೂ ಏನು ವ್ಯತ್ಯಾಸ ಅಂತ ಅನಿಸ್ತು ನಿಮಗೆ? ಓಕೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಯಾವುದೇ ಪಾತ್ರ ಮಾಡ್ತಿದ್ರು ನನಗೆ ಕಂಟಿನ್ಯೂಟಿ ಇರ್ತಿತ್ತು.
ಈಗ ಶೋ ಒಂದು 6:30 ಸ್ಟಾರ್ಟ್ ಆಗುತ್ತೆ ಅಂದರೆ 6:30 ನಾವು ಸ್ಟೇಜ್ ಮೇಲೆ ನಿಂತು ಪಾತ್ರ ಮಾಡ್ತಿದ್ದೀವಿ ಅಂದರೆ ಎಂಡ್ ಕ್ಲೈಮ್ಯಾಕ್ಸ್ವರೆಗೂ ನಾವು ಪಾತ್ರ ಕಂಟಿನ್ಯೂಟಿ ಇರುತ್ತೆ, ಎಲ್ಲೂ ಬ್ರೇಕ್ ಇರಲ್ಲ. ದಟ್ ಈಸ್ ಥಿಯೇಟರ್ ಆ್ಯಕ್ಟಿಂಗಲ್ಲಿ ನಂಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು. ಕ್ಯಾಮ್ರಾ ಮುಂದೆ ಬಂದಾಗ ಆ್ಯಂಗಲ್ ನೋಡ್ಕೋಬೇಕು, ಇದು ಎಮೋಷನ್ಸ್ನ ಹೋಲ್ಡ್ ಮಾಡೋದು ತುಂಬ ಕಷ್ಟ, ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗ್ತಾ ಇರುತ್ತೆ. ಸೊ ಆ್ಯಸ್ ಅ ಸಿನಿಮಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದಾಗ ನಮ್ಗೆ ಕಂಟಿನ್ಯೂಟಿ ಇಲ್ಲ ನಾನು ಎಮೋಷನ್ಸ್ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ತಲೆಯಲ್ಲಿ ನಂಗೆ ಯಾವಾಗಲೂ ಕೂರ್ತಿತ್ತು. ಸೊ ದಟ್ಸ್ ಹೌ ಐ ಯೂಸ್ ಟು ಕ್ಯಾರಿ. ಥಿಯೇಟರ್ ಆ್ಯಕ್ಟಿಂಗ್ ಇಸ್ ಡಿಫ್ರೆಂಟ್. ಅಲ್ಲಿ ನೀನು ಕ್ಯಾಮ್ರಾದಲ್ಲಿ ಒಂದು ತಪ್ಪು ಮಾಡ್ತೀಯ, ಅದನ್ನು ನೀನು ಎಡಿಟ್ ಮಾಡ್ಬೋದು, ನೀನು ರೀಟೇಕ್ ತೊಗೋಬೋದು. ಬಟ್ ಥಿಯೇಟರಲ್ಲಿ ಹಂಗಲ್ಲ, ರೀಟೇಕ್ಸ್ ಇರಲ್ಲ. ನೀನು ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿದ್ಯಾ, ಈ ಒಂದು ಡೇ ಶೋ ಇದೆ, ಅಲ್ಲಿ ಪರ್ಫಾರ್ಮ್ ಮಾಡ್ತೀಯ, ತಪ್ಪು ಮಾಡ್ತೀಯ, ಆನ್ ಸ್ಟೇಜ್ ತಪ್ಪು ಮಾಡ್ತೀಯ, ನೀನು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದೇ ದೇರ್ ಈಸ್ ಅ ಕಂಟಿನ್ಯೂಟಿ. ಆ ಒಂದು ಪಾತ್ರ ಆ ಸ್ಟೇಜಲ್ಲಿ ಅದು ಸೃಷ್ಟಿ ಆಗುತ್ತೆ, ಅದೇ ಸ್ಟೇಜಲ್ಲಿ ಅದು ಸಾಯುತ್ತೆ ಕೊನೆಗೆ, ಅಷ್ಟೇ. ಥಿಯೇಟ್ರಲ್ಲಿ ಹಂಗೆ. ಬಟ್ ಸಿನಿಮಾಲಿ ಹಂಗಲ್ಲ, ತುಂಬ ಡೇಸ್ವರೆಗೂ ಅದು ಬದುಕ್ತಾ ಇರುತ್ತೆ, ಆಮೇಲೆ ಒಂದು ದಿವಸ ಸಾಯುತ್ತೆ. ದೇರ್ ಈಸ್ ಮೆನಿ ಡೇಸ್ ಬಿಟ್ವೀನ್. ಬಟ್ ಥಿಯೇಟರಲ್ಲಿ ಹಂಗಿಲ್ಲ. ಸೊ ನಂಗೆ ಅದೇ ಥಿಯೇಟರ್ ಆ್ಯಕ್ಟಿಂಗ್ ನನಗೆ ತುಂಬ ಖುಷಿ ಕೊಡುತ್ತೆ. ನಂಗೆ ಅದೇನೋ ಥಿಯೇಟರ್ ಅಂದರೆ, ರಂಗಭೂಮಿ ಅಂದರೆ ಅದೇನೋ ಖುಷಿ ನನಗೆ. ಅದ್ರ ಮೂಲಕ ಈಗ ಸಿನಿಮಾ ಬಂದಿದ್ದೀನಿ, ಇದರಲ್ಲೂ ಖುಷಿ ಇದೆ ನನಗೆ. ಬಟ್ ಇಫ್ ಯು ಆಸ್ಕ್ ಮೀ, ಐ ವುಡ್ ಸ್ಟಿಲ್ ಗೋ ಬ್ಯಾಕ್ ಟು ರಂಗಭೂಮಿ. ಆ ಥರ ಸ್ಟೇಜ್ ಪರ್ಫಾರ್ಮೆನ್ಸ್, ಅದೊಂದು ಮದರ್ಲಿ ಫೀಲಿಂಗ್ ನನಗೆ ರಂಗಭೂಮಿಯಲ್ಲಿ ಸಿಗುತ್ತೆ. ನಾನು ಬಹಳಷ್ಟು ಜನರನ್ನ ನೋಡ್ತೀನಿ, ಅವ್ರು ರಂಗಭೂಮಿ ಅಂತ ಹೇಳಿದ್ರೆ ಒಂದು ಎಮೋಷನ್ಸ್, ಅದನ್ನ ಯಾವತ್ತೂ ಬಿಟ್ಕೊಡಲ್ಲ ಅವರು. ಸೊ ಹಾಗೆ ನಾನು ನಿಮ್ಮ ಈ ಒಂದು ಫಸ್ಟ್ ಫಿಲ್ಮ್ ಆಗಿರೋದ್ರಿಂದ ಯಾವ್ದಾದ್ರು ತುಂಬಾ ಡಿಫಿಕಲ್ಟ್ ಅನ್ಸಿರೋ ಒಂದು ಸೀನ್ ಯಾವ್ದಾದ್ರು ಇತ್ತ? ಹೌದು, ಒಂದು ನನ್ನ ಇನ್ನೊಬ್ಬರು ಕೋ ಆರ್ಟಿಸ್ಟ್ ಜೊತೆ ಫೋನ್ ಶಾಪಲ್ಲಿ ನಡೆಯುತ್ತೆ. ಅಲ್ಲಿ ಏನಕ್ಕೆ ನಂಗೆ ಆ ಸೀನು ತುಂಬ ಕಷ್ಟ ಇತ್ತು, ಪ್ಲಸ್ ನಂಗೆ ಅದು ಕೊನೆಗೆ ತುಂಬ ಪೀಸ್ಫುಲ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂದರೆ ಸ್ಟಾರ್ಟಿಂಗಿಂದ ನನಗೆ ತುಂಬ ಎಮೋಷನ್ಸ್ ಬಿಲ್ಡ್ ಮಾಡ್ಕೊಂಡು ಹೋಗಿದೆ. ಆ ಒಂದು ಎಕ್ಸಾಕ್ಟ್ ಸೀನಲ್ಲಿ ನಂಗೆ ಎಮೋಷನ್ಸ್ ಎಲ್ಲ ಡ್ರಾಪ್ ಮಾಡೋಕ್ಕೆ ಚಾನ್ಸ್ ಇತ್ತು. ಸೊ ರಾಮಸ್ವಾಮಿ ಸರ್ ಹಿ ವಾಸ್ ಲೈಕ್, ಮಾಡಿಬಿಡಿ ಒಂದು ಟೇಕಲ್ಲಿ ಮುಗಿಸ್ಬಿಡು, ಹಿಂಗೇನೇನು ತಲೆಯಲ್ಲಿದೆ ಎಲ್ಲ ಹೊರಗೆ ಹಾಕ್ಬಿಡು. ಈವನ್ ರಾಜು ಸರ್ ಒಂದೇ ಟೇಕಲ್ಲಿ ಮಾಡಮ್ಮ, ನಿಮ್ಮ ಕೈಯಲ್ಲಿ ಆಗುತ್ತೆ, ಆ ಥರ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ತುಂಬ ಜನ ಇದ್ರು, ಅದು ಒಂದೇ ಟೇಕಲ್ಲಿ ಹೊಡಿಬೇಕಿತ್ತು ನಾನು ಆ್ಯಕ್ಚುಲಿ. ಸೊ ಎಷ್ಟು ಎಮೋಷನ್ ತುಂಬಿಕೊಂಡು ಹೊಡೆದ್ಬಿಟ್ಟು ಹಂಗೆ ಓಡೋ ಮೇಲೆ ಆಚೆ ಅಲ್ಲಿ ಸೀನ್ ಕಟ್ಟಾಯಿತು. ಐ ಜಸ್ಟ್ ಸ್ಟುಡ್ ಗಳು ಅಂತ ಅಳ್ತಾ ಇದ್ದೀನಿ. ನಾನು ಏನೋ ಗೊತ್ತಿಲ್ಲ, ನಾನು ಹೊಡೆದಿದ್ದೀನಿ. ಬಟ್ ಆ ಒಂದು ಕ್ಯಾರೆಕ್ಟರ್ ಪೀಸ್ ಅಂತಾರಲ್ಲ, ಆ ನೆಮ್ಮದಿ ನಂಗೆ ಆ ಒಂದು ಸೀನಲ್ಲಿ ಸಿಕ್ತು. ಸೊ ಕಷ್ಟ ಇತ್ತು ನನಗೆ, ಬಟ್ ಜೊತೆಗೆ ಸುಖ ಸಿಕ್ತು ಕೊನೆಗೆ. ಅಂದರೆ ಇವ್ರಿಗೆ ಹೊಡೆಯೋದ್ರಲ್ಲಿ ನೆಮ್ಮದಿ ಇದೆ ಅಂತ ಹಂಗಲ್ಲ, ಬಟ್ ಹೆಂಗೋ ಒಂದು ಎಮೋಷನ್ ಆಚೆ ಇಲ್ಲ. ಈ ಸೀನ್ ಹೇಳ್ತಾ ಇದ್ರಲ್ಲ, ಆ ಸೀನನ್ನು ನಾನು ನೋಡಿದೆ. ನಾನು ಸಿನಿಮಾ ನೋಡಿರಲಿಲ್ಲ, ಮೊನ್ನೆ ನೋಡಿದೆ. ಆ ಸಿನಿಮಾನ ನೋಡಿದರೆ ಇನ್ನೂ ಎಮೋಷನಲಾಗಿ ಮಾತಾಡ್ತಿದ್ವು. ಯಾಕೆಂದರೆ ಫಸ್ಟ್ ಸಿನಿಮಾ ಅನಿಸೋದೇ ಇಲ್ಲ. ಆಮೇಲೆ ಈ ಡೈರೆಕ್ಟಾಗಿ ನೋಡಿ ಸಿನಿಮಾದಲ್ಲಿ ಬೇರೆ ಥರನೇ ಕಾಣ್ತಾರೆ. ಅದು ಆ ಸೀನ್ ಇದೆಯಲ್ಲ, ಮೊಬೈಲ್ ಶಾಪಲ್ಲಿ ಹೊಡೆಯುವಂಥ ಸೀನು, ಅದು ಆ ಭಾವನೆಗಳು ಕಾಣ್ತಾ ಇತ್ತು. ಇದು ಸ್ಟೇಜ್ ಆರ್ಟಿಸ್ಟ್ ಈ ಹುಡುಗಿ ಪಕ್ಕ ಅಂತ ಎಷ್ಟು ಭಾವನೆಗಳನ್ನ ತುಂಬಿಕೊಂಡು ಆ ಸೀನ್ ಮಾಡಿದ್ದಾರೆ ಅಂದರೆ, ನಮಗೂ ಕೂಡ ನಾನು ತಂದೆಯಾಗಿ ನನ್ನ ಮಗಳು ಫೀಲ್ ನೋಡ್ತಾ ಇದ್ದೀನಿ, ಅವ್ನು ಹೊಡಿತಾ ಇದ್ದಾನೆ ಏನು ಅದು ಫೀಲ್ ಆಗ್ತಿತ್ತಲ್ಲ, ಅದು ಕಣ್ಣಲ್ಲಿ ನನಗೆ ನೀರು ಬಂದ್ಬಿಡ್ತು. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಸೀನ್ ಅಂತ ಅನಿಸ್ತಾ ಇದೆ. ಹೌದೌದು, ತುಂಬ ಹೆಣ್ಮಕ್ಳಿಗಂತೂ ಈ ಸಿನಿಮಾ 100% ಇಷ್ಟ ಆಗುತ್ತೆ. ಅಪ್ಪ ಅಮ್ಮನಿಗೆ ಹೆಂಗೆ ಗೌರವ ಕೊಡಬೇಕು, ಏನಾದರೂ ತೊಂದರೆ ಆದರೆ ಅಪ್ಪ ಅಮ್ಮನ ಲೈಫಲ್ಲಿ ಏನೇನು ತೊಂದರೆ ಆಗುತ್ತೆ, ಅವರ ಮಾನ ಮರ್ಯಾದೆಗೋಸ್ಕರ ಅಂಜ್ತಾ ಇರ್ತಾರೆ. ನಮ್ಮ ತಪ್ಪು ಮಾಡಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದು ನಮ್ಮ ಸಿನಿಮಾ ನೋಡೋದು 100% ಹೆಣ್ಮಕ್ಳು ಒಂದು 10% ಆರ ತಿದ್ಕೊಳ್ತಾರೆ. ಮ್ಯಾಮ್, ನಾನು ನಿಮ್ಮ ಬಗ್ಗೆ ನೋಡ್ತಾ ಇರಬೇಕಾದ್ರೆ ನೀವು ಆ್ಯಕ್ಟರು ಹೌದು, ಡೈರೆಕ್ಟ್ರು ಹೌದು. ಆ್ಯಕ್ಟರ್ ಆಗಿರೋದು ಡೈರೆಕ್ಟ್ರಿಗೆ ಏನು ಪ್ಲಸ್ ಪಾಯಿಂಟ್ ಆಗುತ್ತಾ, ಹೇಗೆ ಅಂತ? ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ಡೈರೆಕ್ಟ್ರ್ ಆಗಿರೋದ್ರಿಂದ ಆ್ಯಕ್ಟ್ ಮಾಡೋಕ್ಕೆ ಈಸಿ. ಯಾಕೆಂದರೆ ಈಗ ಯಾರಿಗೋ ಒಬ್ರಿಗೆ ಹೇಳ್ಕೊಡ್ಬೇಕು ಅಂದರೂ ನಾವು ವಿತ್ ಎಮೋಷನ್ ಹೇಳ್ಕೊಡ್ತೀವಿ. ಸೊ ನಾವು ಆಲ್ರೆಡಿ ಆ್ಯಕ್ಟ್ರ್ ಆಗೇ ಡೈರೆಕ್ಟ್ರ್ ಆಗೋಕ್ಕೆ ಸಾಧ್ಯ. ಯಾವುದೇ ಡೈರೆಕ್ಟ್ರ್ ಆದ್ರೂ ಅವನಿಗೆ ಹೇಳಕ್ಕೆ ಬಂದರೆ ಮಾತ್ರ ಅವ್ನು ಡೈರೆಕ್ಷನ್ ಮಾಡೋಕ್ಕಾಗತ್ತೆ. ಯಾವುದೇ ಕ್ಯಾರೆಕ್ಟ್ರಿಗೆ, ಎಲ್ಲ ಕ್ಯಾರೆಕ್ಟ್ರಿಗೂ ನಾವು ಒಬ್ಬರು ನಿಂತು ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅವ್ರವ್ರ ಕ್ಯಾರೆಕ್ಟ್ರನ್ನ ನಾವು ಇದು ಹೇಳ್ಕೊಡ್ತೀವಿ ಅಂದರೆ ನಾವು ಅಲ್ಲಿ ಹೋಗಿ ಆರಾಮಾಗಿ ಮಾಡಬಹುದು ಅನ್ನೋದು ಒಂದು. ಆಮೇಲೆ ನಮಗೆಲ್ಲ ಆ್ಯಂಗಲ್ಸು ಅದು ಇದು ಕಂಟಿನ್ಯೂಟಿ ಇದೆಲ್ಲ ತುಂಬ ಈಸಿ ಆಗುತ್ತೆ ಆನ್ ಸ್ಕ್ರೀನ್ ಇದ್ದಾಗ, ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿರೋದ್ರಿಂದ. ಸೊ ಹಾಗೆ ಪ್ಲಸ್ ಆಗುತ್ತೆ. ಸರ್, ನಾನು ನೋಡ್ತಿರೋ ಪ್ರಕಾರ ಈ ಒಂದು
ಏನೊಂದು ಮೆಸೇಜ್ ಏನು ಕೊಡ್ತಾ ಇದ್ದೀರಾ, ಇಟ್ಸ್ ಅ ವೆರಿ ನಾರ್ಮಲ್ ಮೆಸೇಜ್, ನಾವು ಇವಾಗಲೂ ನೋಡ್ತಾ ಇರ್ತೀವಿ. ಬಟ್ ಏನು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ಒಂದು ಸಿನಿಮಾದಲ್ಲಿ? ಡಿಫ್ರೆಂಟ್ ಅಂದರೆ ಈಗ ಮಕ್ಕಳಿಗೆ ನಾವು ಮೊಬೈಲ್ ನೋಡಬೇಡ, ಒಳ್ಳೆ ಬುದ್ಧಿ ಕಲ್ತ್ಕೋ, ಒಳ್ಳೆ ಬುಕ್ಸ್ಗಳನ್ನ ಓದು ಅಂತ ನಾವು ನ್ಯಾಚುರಲ್ಲಾಗಿ ನಾವು ಹೇಳಿದ್ರೆ ಯಾರೂ ತಗೊಳ್ಳಲ್ಲ. ಆದರೆ ಒಂದು ಮಾಧ್ಯಮದ ಮುಖಾಂತರ ಹೇಳಿದಾಗ ಅದು 100% ಅವ್ರಿಗೆ ರೀಚ್ ಆಗುತ್ತೆ. ಹೌದು, ಅದೊಂದು ಸಿನಿಮಾ ನೋಡಿದೆ ಸರ್ವಂತರೇಮಿ, ಹೌದು ಅಪ್ಪ ಹೇಳ್ತಾಯಿದ್ದು ಕರೆಕ್ಟು, ಅಮ್ಮ ಹೇಳ್ತಾಯಿದ್ದು ಕರೆಕ್ಟು, ನಿಜ, ಅವ್ರನ್ನ ನಾವು ಅವ್ರು ಹೇಳಿದ್ದು ನಾವು ಕೇಳಬೇಕು ಅನ್ನೋದು ನಮ್ಮ ಸಿನಿಮಾ ನೋಡಿದ್ರೆ ಎಲ್ಲ ಮಕ್ಕಳಿಗೂ ಗೊತ್ತಾಗುತ್ತೆ. ಸೊ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಿನಿಮಾದ ಬಗ್ಗೆ? ಇದು ಒಳ್ಳೆಯ ಸಿನಿಮಾ. ಒಂದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಮಲಯಾಳಂ ಸಬ್ಜೆಕ್ಟ್ಗಳ ಮೇಲೆ ಕನ್ನಡ ಅವತರಣಿಕೆ ಬರ್ತಿದೆ, ಮಲಯಾಳಂ ಸಬ್ಜೆಕ್ಟು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಾರೆ, ಮಲಯಾಳಂ ಸಿನಿಮಾ ನೋಡಬೇಕು ಅಂತ OTTಲಿ ನಾವು ಸಿನಿಮಾಗಳನ್ನು ಮಲಯಾಳಂನ ಕನ್ನಡದಲ್ಲಿ ನೋಡ್ತಿದ್ವಿ. ಸೊ ಮಲಯಾಳಂ ಬೇಸೇ ಇಟ್ಕೊಂಡು ಬಂದಿರುವಂಥದ್ದು ಸರ್ವಾಂತರೇಮಿ. ಯಾಕೆಂದರೆ ನಮ್ಮ ಸಿನಿಮಾ ಶೋ ಮಾಡಿ ನೋಡಿ ಒಬ್ಬರು ಮಲಯಾಳಂನವರು ರೈಟ್ಸ್ ತೊಗೊಂಡಿದ್ದಾರೆ. ಇದು ನಮ್ಮ ಪ್ರಯತ್ನಕ್ಕೆ ಒಂದು ಫಲ. ಅದು ಆಲ್ರೆಡಿ ಡಬ್ಬಿಂಗ್ ನಡೀತಿದೆ, ನವಂಬರ್ಗೆ ಅಲ್ಲೂ ರಿಲೀಸ್ ಆಗುತ್ತೆ. ಒಂದು ಒಳ್ಳೆ ರೈಟ್ಸಿಗೆ ತೊಗೊಂಡಿದ್ದಾರೆ. ನಮಗೆಲ್ಲೋ ಒಂಥರ ಖುಷಿ, ಮಲಯಾಳಂ ಸಿನಿಮಾ ನಾವು ಕನ್ನಡದಲ್ಲಿ ನೋಡ್ತಿರ್ತೀವಿ OTT, ನಮ್ಮ ಸಿನಿಮಾ ಮಲಯಾಳಂಗೆ ಹೋಯ್ತು ಅಂದರೆ ನಮ್ಮಂಥ ಖುಷಿ. ಸೊ ಒಳ್ಳೆ ಕಂಟೆಂಟು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಬ್ಜೆಕ್ಟು, ಯಾರು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಇದರಲ್ಲಿ ನಿಮ್ಗೊಂದು ಒಳ್ಳೆ ಮೆಸೇಜು, ಫ್ಯಾಮಿಲಿ ಸಮೇತ ನಿಮ್ಮ ಫ್ಯಾಮಿಲಿಲೇ ಏನೋ ಆಗುತ್ತೆ, ಆಗ್ಬೋದು, ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಅಂತಲ್ಲ, ನಾನು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನ ತುಂಬ ನೋಡ್ತೀನಿ, ಮಲಯಾಳಂ ಸಬ್ಜೆಕ್ಟು ನೋಡ್ತೀನಿ. ನಮ್ಮ ಸಿನಿಮಾನ ನಾನು ಮಲಯಾಳಂಗೆ ನಾನೇ ಕಂಪೇರ್ ಮಾಡ್ಕೊತಾ ಇದ್ದೆ. ಒಂದು ಒಳ್ಳೆ ಸಿನಿಮಾ ಬರ್ತಿದೆ, ಮಾಡ್ತಾಯಿದ್ದೀವಿ, ಅದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಈ ಸಿನಿಮಾ ಮಲಯಾಳಂ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ವಿ. ಆ ಆಸೆ ಹಂಗೆ ಈಡೇರ್ಬಿಡ್ತು ನಮಗೆ. ಯಾರೋ ಬಂದರು, ನೋಡಿದ್ರು, ತೊಗೊಂಡ್ರು, ತುಂಬ ಖುಷಿಯಾಗಿ ಇಡೀ ಟೀಮು ತುಂಬ ಖುಷಿಪಟ್ವಿ ಮಲಯಾಳಂಗೆ ಹೋಗ್ತಿದೆ ಅಂತ. ಇದೇ ಸಿನಿಮಾ 17ನೇ ತಾರೀಕು ರಿಲೀಸ್ ಆಗ್ತಿದೆ. 17ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ನಿಮ್ಮ ಕತೆ, ನಿಮ್ಮ ಮನೆಯಲ್ಲಿ ನಡೆಯುವಂಥ ಕತೆ. ನಿಮ್ಮದೊಂದು ಪುಟ್ಟ ಫ್ಯಾಮಿಲಿ ಇರುತ್ತೆ, ಆ ಪುಟ್ಟ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಆದಾಗ ಎಷ್ಟೆಲ್ಲ ಕಷ್ಟಪಡ್ತೀರಾ ಅನ್ನೋದನ್ನು ನಾವು ಸಿನಿಮಾದ ಮುಖಾಂತರ ನಿಮಗೆ ತೋರಿಸಿದ್ದೀವಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ. ಯಾಕೆಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಒಳ್ಳೆ ಕಂಟೆಂಟ್ ಬರ್ತಾಯಿಲ್ಲ. ನಮ್ಮದು ಒಳ್ಳೆ ಕಂಟೆಂಟು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು 17ನೇ ತಾರೀಕು ಸಿನಿಮಾ ನೋಡಿ. ಕನ್ನಡ ಪಿಕ್ಚರ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಪಿಕ್ಚರ್ ಅನ್ನೋ ಒಂದು ಮಾಧ್ಯಮ ಕನ್ನಡ ಚಿತ್ರರಂಗವನ್ನು ಒಂದು ಆಡಿಯನ್ಸ್ಗೆ ಮುಟ್ಟಿಸುವಂಥ ಒಂದು ದೊಡ್ಡ ಸೇತುವೆ ಆಗಿದೆ. ನಾನು ಎಲ್ಲ ಮೀಡಿಯಾಗಳು ನೋಡ್ತೀನಿ, ಎಲ್ಲವೂ ಒಂದು ಒಳ್ಳೊಳ್ಳೆ ಕಂಟೆಂಟು ಜನಕ್ಕೆ ತಲುಪಿಸುವಂಥ ಕಾರ್ಯ ಮಾಡ್ತಿದೆ. ಅದರಲ್ಲಿ ಪಿಕ್ಚರ್ ತಂಡ ಒಳ್ಳೆ ಕೆಲಸ ಮಾಡ್ತಿದೆ, ಒಳ್ಳೆ ಪ್ರಮೋಷನ್ಗಳನ್ನ ಮಾಡ್ತಿದೆ. ನಿಮ್ಮ ಚಾನಲಲ್ಲಿ ನಮ್ಮ ಸರ್ವಂತರೇಮಿ ಚಿತ್ರತಂಡವನ್ನು ಕುಣಿಸಿ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ 17ಕ್ಕೆ ಸರ್ವಾಂತರ್ಯಾಮಿ ಅನ್ನೋ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಎಲ್ಲ ಒಂದು ಕನ್ನಡ ಸಿನಿಮಾ ಆಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಕೂಡ ಒಂದು ಜಾನ್ರಲ್ಲಿ ಬರ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.